प्रकृत्या सुरम्यं विशालं प्रकामं सरित्तारहारे ललामं निकामम् हिमाद्रेर्ललाटे पदे चैव सिन्धुः प्रियं भारतं सर्वथा दर्शनीयम् प्रियं भारतं सर्वथा दर्शनीयम् धनानां निधानं धरायां प्रधानम् इदं भारतं देवलोकेन तुल्यम् यशो यस्य शुभ्रं विदेशेषु गीतम् प्रियं भारतं तत्सदा पूजनीयम् प्रियं भारतं तत्सदा पूजनीयम् अनेके प्रदेशा अनेके च वेषाः अनेकानि रूपाणि भाषा अनेकाः परं यत्र सर्वे वयं भारतीयाः प्रियं भारतं तत्सदा रक्षणीयम् प्रियं भारतं तत्सदा रक्षणीयम् सुधीरा जना यत्र युद्धेषु वीराः शरीरार्पणेनापि रक्षन्ति देशम् स्वधर्मानुरक्ता सुशीलाश्च नार्यः प्रियं भारतं तत्सदा श्लाघनीयम् प्रियं भारतं तत्सदा श्लाघनीयम् वयं भारतीया स्वभूमिं नमामः परं धर्ममेकं सदा मानयामः यदर्थं धनं जीवनं चार्पयामः प्रियं भारतं तत्सदा वन्दनीयम् प्रियं भारतं तत्सदा वन्दनीयम् प्रियं भारतं तत्सदा वन्दनीयम् ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಎಲ್ಲ ಮಹಾತ್ಮರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ದೈವ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ರಾಜಯೋಗಿಗಳು ಮಹಾಶಿವಯೋಗಿಗಳು ತಪಸ್ವಿಗಳಾದಂತಹ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಪದತಲಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪರಮಪೂಜ್ಯರು ಪ್ರಾತಸ್ಮರಣೀಯರು ಮಹಾತಪಸ್ವಿಗಳು ಲೋಕದ ಕಣ್ಣಿಗೆ ಹುಚ್ಚರಂತೆ ಇದ್ದರೂ ಅಂತರಂಗದಲ್ಲಿ ಮಹಾಜ್ಞಾನಿಗಳಾಗಿ ಬೆಳಗಿದ ಪರಮ ಪೂಜನೀಯ ಹುಚ್ಚೇಶ್ವರ ಮಹಾಶಿವಯೋಗಿಗಳ ದಿವ್ಯ ಗದ್ದುಗೆಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಆಧ್ಯಾತ್ಮಿಕ ವೇದಿಕೆಯ ಸಾನ್ನಿಧ್ಯ ವಹಿಸಿದ ಹಿರಿಯರಾದ ಬಸವೇಶ್ವರ ಸ್ವಾಮೀಜಿಯವರಿಗೂ ಭಕ್ತಿಯಿಂದ ವಂದಿಸಿ ಶ್ರದ್ಧೆಯಿಂದ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಭಕ್ತಿಯ ನಮನಗಳು.
ಮನುಷ್ಯನ ಜೀವನ ಜ್ಞಾನದಿಂದ ಬೆಳಗಬೇಕು. ನಮ್ಮ ಆಯುಷ್ಯದಲ್ಲಿ ನಾವು ಏನು ಗಳಿಸಬೇಕು ಅಂದ್ರೆ ಜ್ಞಾನವನ್ನು ಗಳಿಸಬೇಕು. ಯಾವುದೂ ಹಳೆಯದಾಗುವುದಿಲ್ಲ, ಯಾವುದೂ ಕಳೆದು ಹೋಗುವುದಿಲ್ಲ, ಯಾವುದೂ ಕೆಡುವುದಿಲ್ಲ, ಯಾವುದೂ ಹೊಲಸಾಗುವುದಿಲ್ಲ. ಅಂಥದ್ದು ಯಾವುದು ಅಂದ್ರೆ ಜ್ಞಾನ ಒಂದೇ. ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯಗಳು ಮತ್ತು ರತ್ನಗಳು, ಆಸ್ತಿ ಪಾಸ್ತಿ, ಮನೆ ಅರಮನೆ, ಅಧಿಕಾರ, ಅಂತಸ್ತು, ಕೀರ್ತಿ, ವಾರ್ತೆ, ಈ ಜಗತ್ತಿನಲ್ಲಿರುವಂಥದ್ದು ಎಲ್ಲವೂ ಕೂಡ ಹಳೆಯದಾಗ್ತದೆ. ಎಲ್ಲವೂ ಒಂದಿಲ್ಲ ಒಂದು ರೀತಿಯಲ್ಲಿ ಹೊಲಸಾಗ್ತದೆ. ಎಲ್ಲವೂ ಒಂದಿಲ್ಲ ಒಂದು ರೀತಿಯಲ್ಲಿ ಕ್ಷೀಣಾಕೋತ್ ಹೋಗ್ತದೆ. ಹೀಗಾಗಿ ಜ್ಞಾನ ಮಾತ್ರ ಹಾಗೆ ಹಳೆಯದಾಗುವಂಥದ್ದಲ್ಲ. ಜ್ಞಾನ ಕಳೆದು ಹೋಗುವಂಥದ್ದೂ ಅಲ್ಲ. ಜ್ಞಾನ ಮಲಿನ ಆಗುವಂಥದ್ದೂ ಅಲ್ಲ. ಇಡೀ ವಿಶ್ವದಲ್ಲಿ ಅತ್ಯಂತ ಪವಿತ್ರವಾದಂಥದ್ದು ಯಾವುದು ಅಂದ್ರೆ ಜ್ಞಾನ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇಡೀ ಜಗತ್ತಿನಲ್ಲಿಯೇ ಅನಂತ ಬ್ರಹ್ಮಾಂಡಗಳ ನಡುವೆ ಹೊಲಸಾಗಲಾರದೆ ಪರಿಶುದ್ಧವಾಗಿ ಪರಮ ಪವಿತ್ರವಾಗಿ ತೀರ್ಥ ಸ್ವರೂಪವಾಗಿ ಜ್ಞಾನಗಂಗಾ ನದಿಯಂತೆ ಇರುವಂತಹ ಒಂದು ವಸ್ತು ಯಾವುದು ಅಂದ್ರೆ ಜ್ಞಾನ ಮಾತ್ರ. ಉಳಿದಂಥದ್ದೆಲ್ಲವೂ ಹಳೇದಾಗ್ತದೆ, ಹೊಲಸಾಗ್ತದೆ. ಹಾಗಾದರೆ ಈ ಜ್ಞಾನ ಅಂದರೆ ಏನಿದು? ಈ ಜ್ಞಾನ ಎಲ್ಲಿದ? ಇದನ್ನು ನಾವು ಹೆಂಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ಇದು ಪುಸ್ತಕದಲ್ಲಿ ಇಲ್ಲ. ಎಲ್ಲದ ಅಂದ್ರೆ ನಮ್ಮ ಒಳಗನೇ ಅದ, ನಮ್ಮ ಸ್ವರೂಪವಾಗಿಯೇ ಅದ. ಸ್ವರೂಪ ಅಂದರೆ ಏನು? ನಮ್ಮ ಮೂಲ ರೂಪ. ಸ್ವ ಅಂದ್ರೆ ತಾನು, ರೂಪ ಅಂದ್ರೆ ಆಕಾರ. ತನ್ನ ಮೂಲ ರೂಪವಾಗಿಯೇ ಜ್ಞಾನ ಅದ. ತನ್ನ ಮೂಲ ರೂಪ ಏನದು? ಈಗೇನು ನಾವು ನೋಡ್ತೀವಲ್ಲ, ನಮ್ಮ ಶರೀರ ಏನು ಕಾಣ್ತೈತಲ್ಲ, ಇದು ನಮ್ಮ ಮೂಲ ರೂಪ ಅಲ್ಲ. ಅದೇಂಗ್ರಿ, ಇಟ್ಟು ವರ್ಷ ಇದನ್ನು ಸಾಕಿ ಸಲುಹಿದೀವಿ, ದಿನ 3 ವೇಳೆ ಇದಕ್ಕೆ ಊಟ ಮಾಡಿಸ್ತೀವಿ, ಚಲೋ ಸ್ನಾನ ಮಾಡಿ ಹೊಸ ಹೊಸ ಬಟ್ಟೆ ಹಾಕಿಸಿ ಊರಾಗೆಲ್ಲ ಮೆರವಣಿಗೆ ಮಾಡಿಸ್ತೀವಿ ದಿನಂಪ್ರತಿ ಶರೀರ. ಇದಂಗೆ ನಾವು ಅಲ್ಲಂತೀರಿ? ಇದು ತೋರಿಕೆಯ ರೂಪವೇ ಹೊರತು ಇರುವಿಕೆಯ ರೂಪ ಅಲ್ಲಿದು ಶರೀರ. ನಮ್ಮ ಮೂಲ ರೂಪ ಯಾವುದು? ಇದಲ್ಲ. ಮೂಲ ಆತ್ಮ ಅಜ್ಜ ಆಗುವುದಿಲ್ಲ, ಅಜ್ಜಿ ಆಗುವುದಿಲ್ಲ, ತೊಟ್ಲಾಗ ಯಾರು ಅದನ್ನು ತೂಗಲಾಕ ಸಾಧ್ಯ ಇಲ್ಲ, ಯಾರು ಅದಕ್ಕೊಂದು ಹೆಸರಿಡ್ಲಾಕ ಆಗುವುದಿಲ್ಲ, ಅದಕ್ಕೊಂದು ಮನೆ ಕಟ್ಲಾಕ ಸಾಧ್ಯ ಇಲ್ಲ. ಅವ ಬೀಳೋರವನು ಅಲ್ಲ, ಭಾರತದವನು ಅಲ್ಲ, ಭೂಮಿಯವನು ಅಲ್ಲ, ಆಕಾಶದವನು ಅಲ್ಲ. ಅವನಿಗೆ ಯಾವುದೇ ಕುಲಗಳಿಲ್ಲ, ಜಾತಿಗಳಿಲ್ಲ, ಗೋತ್ರಗಳಿಲ್ಲ, ನಾಮಗಳಿಲ್ಲ, ಸೀಮೆಗಳಿಲ್ಲ, ಮಿತಿಗಳಿಲ್ಲ. ಅಂತಹ ವಸ್ತುವೇ ತಾನು, ತನ್ನ ಮೂಲ ರೂಪ. ಅದು ಮೂಲ ಸ್ವರೂಪ ನಮ್ದು ಏನದಲ್ಲ, ಅದು ನಿಜವಾಗಿಯೂ ನಾವು. ಅದು ಏನದ ಅಂದ್ರ ಜ್ಞಾನ ರೂಪವಾಗ್ಯದ, ಸದಾ ಕಾಲ ಬೆಳಗುವಂಥದ್ದು. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದು ಜೃಂಭತೆ, ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತಾ ಜಗತ್ಸಾಕ್ಷಿಣಿ, ಸೈವಾಹಂ ನ ಚ ದೃಶ್ಯವಸ್ವಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ತೇಷಾ ಮನೀಷಾ ಮಮ. ಅವ್ರು ಹೇಳ್ತಾರೆ ಅದರಲ್ಲಿ ಮಹಾತ್ಮರು, ಮೂಲತಃ ನಮ್ಮ ಸ್ವರೂಪ ಹೇಗದ?
ನಾನು ಯಾರು ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದು ಜೃಂಭತೆ. ಈಗೇನು ಎಚ್ಚರದೇವಲ್ಲ ಇದಕ್ಕೇನಂತಾರ, ಜಾಗೃತ ಅವಸ್ಥಾ ಅಂತ ಕರೀತಾರೆ, ಎಚ್ಚರಿಕೆಯ ಅವಸ್ಥಾ. ಕಾಯಂ 24 ತಾಸು ಎಚ್ಚರ ಇರ್ತೇವೆ ನಾವು? ಇಲ್ಲ. ಇದು ಒಂದು 10-16 ತಾಸು ಆದ ಬಳಿಕ ಮತ್ತೆ ಮಲ್ಕೋತೀವಿ. ಮಲ್ಕೊಂಡ ಬಳಿಕ ಕನಸು, ಸ್ವಪ್ನಾವಸ್ಥಾ. ಅಲ್ಲಿ ಇಲ್ಲರೆ ಅವ ಗುಡಿಸಲಲ್ಲಿ ಇರ್ತಾನ, ಕನಸು ಬಿತ್ತಂದ್ರೆ ಈ ದೇಶದ ರಾಜ ಆಗಿರ್ತಾನೆ ಕನಸಿನೊಳಗೆ. ಅದೊಂದು ಅವಸ್ಥಾನ. ದಿನ ಕಟಕ ರೊಟ್ಟಿ ತಿಂದು ಸಾಕಾಗಿರ್ತೈತಿ, ಕನಸಿನಾಗ ಹೋಳಿಗೆ ತುಪ್ಪ ಉಣ್ತಾನ. ದಿನಂಪ್ರತಿ ಸಾಲಗಾರ ಎಲ್ಲ ಮನೆಗೆ ಬಂದು ಕೇಳಿ ಕೇಳಿ ಬ್ಯಾಸತ್ತಿರ್ತಾನ ಸಾಲದಿಂದ. ಕನಸಿನಲ್ಲಿ ಇವನೇ ಎಲ್ಲರಿಗೂ ದಾನ ಮಾಡ್ತಿರ್ತಾನ. ಇದೊಂದು ಅವಸ್ಥಾ, ಸ್ವಪ್ನಾವಸ್ಥಾ. ಆ ಬಳಿಕ ಸುಷುಪ್ತಿ ಅವಸ್ಥೆ ಅಂದ್ರ ಗಾಢವಾದಂಥ ನಿದ್ರೆ. ಏನಪ್ಪ ಬಡದ ಒಗದಂಗೆ ನಿದ್ದೆ ಹೆತ್ತು ಅಂತಾರೆ. ಯಾರು ಬಡದಾರೆ? ಇಲ್ಲ, ಅದೊಂದು ಗಾಢ ನಿದ್ರೆಯ ಅವಸ್ಥಾ. ಏನೂ ಗೊತ್ತಾಗಲಿಲ್ಲರಿ, ಏನೇನೂ ಗೊತ್ತಾಗಲಿಲ್ಲ. ಎಲ್ಲಿ ಮಕ್ಕೊಂಡಾನ? ಬೀಳೂರಾಗ ಮಕ್ಕೊಂಡೇನ ನೀವು? ಶರೀರ ಅಷ್ಟೇ ಬೀಳೂರಾಗದ, ಶರೀರ ಅಷ್ಟೇ ಮನೆಯಲ್ಲದ, ಅವ ಬೇರೆ ಕಡೆನೇ ಅದ. ಅದು ಗಾಢ ನಿದ್ರೆಯ ಒಂದು ಅವಸ್ಥಾ ಏನದಲ್ಲ, ಅದು ಸುಷುಪ್ತಿ ಅವಸ್ಥೆ. ಈ ಮೂರೂ ಅವಸ್ಥೆಗಳೇನದಾವಲ್ಲ ಇವು ಜೀವನಿಗೆ ಬರ್ತಾವ. ಈ ಮೂರೂ ಅವಸ್ಥೆಗಳಲ್ಲಿ ಓತಪ್ರೋತವಾಗಿ ಯಾವುದು ಬೆಳಗುತ್ತಾ ಇದೆಯೋ ಅದುವೇ ಆತ್ಮ. ಆತ್ಮಜ್ಞಾನ ಅಂದ್ರೆ ಏನಿದೆ? ಇದನ್ನು ಒಂದು ತಿಳ್ಕೊಂಡ್ರೆ ಎಲ್ಲ ತಿಳಿದಂಗಾತ ಜಗತ್ತಿನೊಳಗೆ. ಇದನ್ನು ಒಂದು ತಿಳಿಯದೇ ಇದ್ರ ಏನು ತಿಳಿದಂಗಾಗಲಿಲ್ಲ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರ ಯಾ ಸಂವಿತ್ ಉಜೃಂಭತೆ. ಸಂವಿತ್ ಅಂದ್ರೆ ಏನು? ಜ್ಞಾನ, ಮಹಾಪ್ರಜ್ಞಾದು. ಪ್ರಜ್ಞೆಯ ಜ್ಯೋತಿ ಸದಾಕಾಲ ಹೃದಯದಲ್ಲಿ ಬೆಳಗುತ್ತಾನೆ ಅದ. ಅದು ನಾವು ಮಲ್ಕೋಬಹುದು, ಪ್ರಜ್ಞಾ ಮಲ್ಕೊಂಡಿಲ್ಲ. ನಾವು ಊಟ ಮಾಡ್ತಿರಬಹುದು, ಆತ್ಮ ಊಟ ಮಾಡ್ತಾ ಇಲ್ಲ. ನಮಗ ಮರೆವು ಬಂದಿರಬಹುದು, ಆತ್ಮಕ್ಕೆ ಮರೆವು ಅನ್ನುವಂಥದ್ದಿಲ್ಲ. ನಮ್ಮ ತಲೆ ಹುಚ್ಚಿಡಬಹುದು, ಆತ್ಮಕ್ಕದೇನೂ ಇಲ್ಲ. ನಮ್ಮಲ್ಲಿ ಹಲವಾರು ರೀತಿಯಾಗಿ ಬದಲಾವಣೆಗಳಾಗಬಹುದು, ಆದರೆ ಆತ್ಮವಸ್ತು ಬದಲಾಗುವುದಿಲ್ಲ. ನಮಗ ಹುಟ್ಟದ ಸಾವದ, ನಮಗ ಹುಟ್ಟದ ಸಾವದ, ಆದ್ರೆ ಆತ್ಮವಸ್ತುವಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅದಕ್ಕೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಅಂತಹ ಆತ್ಮವಸ್ತು ನಮ್ಮ ಮೂಲ ಸ್ವರೂಪ. ಈ ಆತ್ಮತತ್ವವನ್ನು ಯಾವ ಮನುಷ್ಯ ತಿಳ್ಕೋತಾನಲ್ಲ ಅವನಿಗೆ ಜಾತಿಗಳಿಲ್ಲ, ಅವನಿಗೆ ಸೀಮೆ ಅಂತಿಲ್ಲ, ಪರಿಮಿತಿಗಳಿಲ್ಲ, ಅವನಿಗೆ ಸಾವನೇ ಇಲ್ಲ. ಸಾವು ಗೆದ್ದವ, ಸಾವನ್ನು ಮೀರಿದಂಥವ. ಮೃತ್ಯುಂಜಯ ಯಾರು ಅಂದ್ರ ಇಂತಹ ಆತ್ಮಜ್ಞಾನಿ. ಪೂಜ್ಯರಾದಂತಹ ಹುಚ್ಚೇಶ್ವರ ಶಿವಯೋಗಿಗಳು ಈ ಜಗತ್ತಿನ ದೃಷ್ಟಿಯಲ್ಲಿ ಅವರು ಏನು ತಿಳಿಲಾರ್ದಂಗೆ ಸುಮ್ಮ ಕಟ್ಟಿ ಮೇಲೆ ಕುಂಡ್ರವ್ರಂಗೆ ಇದ್ರೆ ಕಾಣ್ತೈತಿ. ಆದ್ರೆ ಜಗತ್ತಿನ ದೃಷ್ಟಿಯಲ್ಲಿ ಹುಚ್ಚರಂಗ ಇರಬೇಕು. ಬಹಳ ಶಾಣ್ಯರಂಗಿದ್ರೆ ನಡೆಯಂಗಿಲ್ಲ ಈ ಜಗತ್ತು. ಜಗತ್ತು ಏನು ಮಾಡ್ತದಂದ್ರೆ ಬಹಳ ಶಾಣ್ಯರಂಗಿದ್ದವ್ರನ್ನ ಹುಚ್ಚು ಮಾಡಿ ಹೋಗಿತ್ತದ. ಮೊದಲ ಹುಚ್ಚರಂಗ ಎದ್ದು ಬಿಟ್ರೆ ಅಲ್ಲೇನು ಹುಚ್ಚು ಮಾಡೋದೈತೆ ಅದು.
ಹಂಗೆ ಅವರು ತಿಳ್ಕೊಂಡು ಈ ಜನರ ಕೈಯಲ್ಲಿ ಬಹಳ ಸಿಗಬಾರದು, ಇವರು ಉಪಯೋಗ ಇಲ್ಲ, ನಮ್ಮನ್ನು ಉಪಯೋಗ ಮಾಡಿಕೊಂಡು ಕಬ್ಬಿನ ರಸ ಹಿಂಡಿ ಒಗದಂಗೆ ಒಗಿತಾರತ್ ಗೊತ್ತಿತ್ತು ಅವ್ರು. ಅದಕ್ಕೆ ಅವರು ಈ ಜಗತ್ತಿನಲ್ಲಿ ಶಾಂತವಾಗಿ ಯಾವಾಗ ಹಸಿವಾಗ್ತದನೋ ಅವಾಗ ಒಂದೆರಡು ರೊಟ್ಟಿ ತಿಂದುಕೊಂಡು ಗಿಡದ ಕೆಳಗೆ ಧ್ಯಾನ ಮಾಡುತ್ತಾ ಆತ್ಮಜ್ಞಾನಿಗಳಾಗಿ ಜಗತ್ತಿಗೆ ಬೆಳಕಾಗಿ ಹೋದರು ಹುಚ್ಚೇಶ್ವರ ಶಿವಯೋಗಿಗಳು. ಪ್ರತಿಯೊಂದು ಸ್ಥಳದಲ್ಲಿಯೂ ಅಂಥ ಶಕ್ತಿ ಇರ್ತದೆ. ಆಗ ಈ ಒಂದು ಸ್ಥಳದಲ್ಲಿ ಯಾವ ಶಕ್ತಿ ಅದ ಅಂದ್ರೆ, ವಿಶೇಷವಾಗಿ ಧ್ಯಾನ ಮಾಡುವವರಿಗೆ, ಪ್ರಾಣಾಯಾಮ ಮಾಡುವವರಿಗೆ ಹೇಳಿ ಮಾಡಿಸಿದಂಥ ಜಾಗ ಅದು ಈ ಹುಚ್ಚೇಶ್ವರ ಮಠ. ಮತ್ತು ಇಲ್ಲಿ ಬಂದು ನೀವು ಅವಾಗಷ್ಟು ಸಾಲ ಕೊಟ್ಟಿದ್ನಿ, 1 ವರ್ಷ ಆಯ್ತು, ಬಡ್ಡಿ ಎಟ್ಟಾತು ಏನು, 3 ಬಡ್ಡಿ ಹಿಡಿದ್ರೆ ಎಟ್ಟ, 5 ಬಡ್ಡಿ ಹಿಡಿದ್ರೆ ಎಟ್ಟ. ಇಲ್ಲಿ ಮಠದಾಗ ಬಂದು ಏನು ಮಾಡೋದು, ಬಡ್ಡಿ ಲೆಕ್ಕ ಹಾಕ್ಲತ್ತಾನ. ಮಠದಾಗ ಬಂದ ಮನ್ಯಾಗ ಒಂದು ಜಗಳ ಹತ್ಯದ, ಸೊಸಿ ಮಾತು ಕೇಳುವಳು, ಮಗ ನಮ್ಮ ಕೈಯಾಗಿಲ್ಲ, ಹೆಂಗೆ ಮಾಡೋದು ಅಂತ ಇಲ್ಲಿ ಒಂದು ಚಿಂತೆ ಮಾಡ್ತಾನೆ. ಇದು ಚಿಂತೆ ಮಾಡುವ ಜಾಗವೂ ಅಲ್ಲ, ಪ್ರಪಂಚದ ಬಗ್ಗೆ ಮಾತನಾಡುವ ಜಾಗವೂ ಅಲ್ಲ. ಇಲ್ಲಿ ಬಂದು ಕುಳಿತುಕೊಂಡು ಮನುಷ್ಯ ಶಾಂತನಾಗಿ ಆತ್ಮಧ್ಯಾನಸ್ಥನಾದ್ರೆ ನಾವು ಕೂಡ ಮುಕ್ತರಾಗಿ ಹೋಗಬಹುದು. ಅಂತಹ ಜಾಗ ಹುಚ್ಚೇಶ್ವರ ಮಠ. ನಿಮ್ಮ ಪ್ರಪಂಚದ ಹುಚ್ಚು ಬಿಡಿಸು ಜಾಗದು. ಅದೇಂಗ್ರಿ, ನಾವು ಭಾಳ ಶಾಣೆನ ಅದೀವಲ್ಲ ಪ್ರಪಂಚದೊಳಗೆ. ಪ್ರಪಂಚದಾಗ ಶಾಣೆ ಅದಿರಿ, ಅಧ್ಯಾತ್ಮದಾಗ ಹುಚ್ಚರದಿರಲ್ಲ, ಏನು ಮಾಡೋದು? ಆ ಹುಚ್ಚನ್ನು ಬಿಡಿಸಿ ಆತ್ಮಜ್ಞಾನಿಗಳನ್ನಾಗಿ ಮಾಡುವಂತಹ ಕ್ಷೇತ್ರಗಳೇ ಮಠ ಮಂದಿರಗಳು. ಅಂತಹ ಒಂದು ದಿವ್ಯ ಕ್ಷೇತ್ರ ಇದು. ಇಲ್ಲಿ ತಪಸ್ಸಿನ ಶಕ್ತಿ ಇರ್ತದೆ. ಆ ತಪಸ್ಸಿನ ಶಕ್ತಿಗೆ ಮೂಲ ಆಧಾರವಾಗಿ ಮನುಷ್ಯನಲ್ಲಿ ಇರಬೇಕಾದದ್ದು ಏನು ಅಂದ್ರೆ, ಈ ಜ್ಞಾನ ಪಡಿಬೇಕಂದ್ರೆ ಎಲ್ಲರಿಗೂ ಜ್ಞಾನ ಆಗಂಗಿಲ್ಲ, ಎಲ್ಲರೂ ಮುಕ್ತರಾಗುವುದಿಲ್ಲ, ಎಲ್ಲರೂ ಜ್ಞಾನಿಗಳಾಗಂಗಿಲ್ಲ. ಯಾಕಾಗಂಗಿಲ್ಲ? ಈ ಜ್ಞಾನವನ್ನು ಗ್ರಹಣ ಮಾಡಬೇಕಂದ್ರೆ ಒಂದು ಪಾತ್ರೆ ಅಂತ ಬೇಕು. ಯಾವ ಪಾತ್ರೆ ಅದು? ನೀತಿಯ ಪಾತ್ರೆ ಅಂತ ಬೇಕು. ಆವಾಗ ಜ್ಞಾನ ಗ್ರಹಣ ಆಗ್ತದೆ. ನೀತಿ ಪಾತ್ರೆ ಅಂದರೆ ಏನದು? ಕಣ್ಣ ತಪ್ಪಿ ನೋಡಬಾರದು, ಕಿವಿ ತಪ್ಪಿ ಕೇಳಬಾರದು, ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳಿರಬಾರದು, ಬುದ್ಧಿಯಲ್ಲಿ ಸದಾಕಾಲ ಸತ್ಯದ ಚಿಂತನೆ ನಡೀತಾ ಇರಬೇಕು. ಅದಕ್ಕೇನಂತಾರ? ನೀತಿ ಅಂತ ಕರೀತಾರೆ. ಚರಿತ್ರಹೀನನಾದಂತಹ ಮನುಷ್ಯನಿಂದ ಆತ್ಮಜ್ಞಾನಿ ಆಗಲಿಕ್ಕಾಗುವುದಿಲ್ಲ. ಬೇಕಾದಷ್ಟು ತಿಳ್ಕೊಂಡಿರಬಹುದವ, ಗ್ರಂಥಗಳನ್ನು ಓದಿದವನು ಪಂಡಿತನಲ್ಲ ಖಂಡಿತ, ಪ್ರೇಮವೆಂಬೆರಡು ಅಕ್ಷರವನು ಅರಿತವನೇ ಪಂಡಿತ ಅಂತ ದಾಸರು ಹೇಳಿದರು. ಯಾರ ಪಂಡಿತ? ನೂರಾರು ಗ್ರಂಥಗಳನ್ನು ಓದಿದಂಥವ ಪಂಡಿತನಲ್ಲ. ಬಹಳ ವಾಕ್ ಚಾತುರ್ಯವನ್ನು ಹೊಂದಿದಂಥವನು ಪಂಡಿತನಲ್ಲ. ಯಾರು ಪಂಡಿತ ಅಂತ ಕೇಳಿದರ, ಯಾವನಲ್ಲಿ ಸ್ವಚ್ಛತಾ ಅದಲ್ಲ ಅವನೇ ದೊಡ್ಡ ಪಂಡಿತ ಈ ಜಗತ್ತಿನೊಳಗೆ. ದೇವರು ಏನು ನೋಡ್ತಾನ? ನೀ ಎಷ್ಟು ಕಲ್ತದಿ, ಎಷ್ಟು ಅಭ್ಯಾಸ ಮಾಡಿದಿ, ಎಷ್ಟು ತಿಳ್ಕೊಂಡದಿ, ಇದನ್ನೇನು ನೋಡಂಗಿಲ್ಲ. ಏನು ನೋಡ್ತಾನ ಅಂತ ಕೇಳಿದ್ರ, ಎಷ್ಟು ಮನಸ್ಸ ಸ್ವಚ್ಛ ಐತಿ ಅನ್ನೋದನ್ನ ದೇವರು ನೋಡ್ತಾನೆ. ಚರಿತ್ರಹೀನನಾದಂಥ ಮನುಷ್ಯ, ಅನೀತಿವಂತನಾದಂಥ ಮನುಷ್ಯ ಮಹಾತ್ಮನಾಗುವುದಿಲ್ಲ. ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನ ಸಿಗಬೇಕಂದ್ರೂ ನೀತಿವಂತಿರಬೇಕು. ಈ ರಾಜಕೀಯ ಸ್ಥಾನ ಹೇಳ್ತಾ ಇಲ್ಲ, ಸಮಾಜವೇ ಇವ ಒಳ್ಳೆಯ ಮನುಷ್ಯ ಅಂತ ಸಮಾಜ ಒಪ್ಕೋತದ. ಆ ಸ್ಥಾನ ನ್ಯಾಯ ಹೇಳಕ್ ಯಾರಿಗೆ ಹಚ್ತಾರ? ಯಾವನ ನೀತಿ ಸರಿಯಾಗ್ಯದಲ್ಲ ಅವನಿಗೆ ನ್ಯಾಯದ ಪೀಠದ ಮೇಲೆ ಕೂಡಿಸ್ತಾರ. ಯಾವನ ಶೀಲ ಸರಿಯಾಗ್ಯದ, ಚಾರಿತ್ರ್ಯ ಅದಲ್ಲ ಅವನನ್ನ ನ್ಯಾಯ ಪೀಠದ ಮೇಲೆ ಕೂಡಿಸ್ತಾರ.
ನ್ಯಾಯಪೀಠ ಅಂದ್ರೆ ಎಂಥದ್ದು? ದೇವರು ಕುಂಡ್ರುವಂಥ ಜಾಗದು. ಯಾವ ಜಾಗದಲ್ಲಿ ಕುಂತ್ರ ಸತ್ಯ ಅಸತ್ಯಗಳ ನಿರ್ಣಯವನ್ನ ಮಾಡಿ ಇದು ಸತ್ಯ ಇದು ಅಸತ್ಯ ಅಂತ ಹೇಳುವಂತಹ ಶಕ್ತಿ ಇರ್ತದಲ್ಲ, ಅಂತಹ ನಿರ್ಣಯದ ಪೀಠವೇ ನ್ಯಾಯಾಧೀಶನ ಸ್ಥಾನ. ನ್ಯಾಯ ಹೇಳಕ್ ಯಾರಿಗೆ ಹಚ್ತಾರ? ಯಾವನ ನೀತಿ ಸರಿಯದಲ್ಲ ಅವಾಗ ಹಚ್ತಾರ. ಯಾವ ನೀತಿವಂತಿರುವುದಿಲ್ಲ, ಯಾವನಲ್ಲಿ ಶೀಲವೇ ಇರುವುದಿಲ್ಲ ಅಂಥ ಮನುಷ್ಯ ಸಮಾಜದಲ್ಲಿ ಹಿರಿಯನಲ್ಲ. ವಯಸ್ಸು 100 ಆಗಿರಬಹುದು, ಹಿರಿತನ ಇಲ್ಲ ಅವನಲ್ಲಿ. ಹಿರಿತನ ಅನ್ನುವುದು ವಯಸ್ಸಿನಿಂದ ಬರುವುದಿಲ್ಲ, ಶೀಲದಿಂದ, ಚಾರಿತ್ರ್ಯದಿಂದ, ನೀತಿಯಿಂದ, ನಡತೆಯಿಂದ, ನುಡಿಯಿಂದ ಬರುವಂಥದ್ದು ಹಿರಿತನ. ಜ್ಞಾನೇಶ್ವರ ಮಹಾರಾಜರು ಬದುಕಿದ್ದು ಬರೀ 22-24 ವರ್ಷ. ಅಷ್ಟು ವರ್ಷದಲ್ಲಿ ಅವರು ಇಡೀ ಜಗತ್ತಿಗೆ ಹಿರಿಯರಾಗಿ ಹೋದರು. ವಯಸ್ಸು ಬಹಳ ಸಾಣದು, ಆದರೆ ಅವರು ಶಾಶ್ವತ ಹಿರಿಯರಾದರು. ಬಸವಣ್ಣವರು ಬದುಕಿದ್ದೇ 36 ವರ್ಷ. ಅಷ್ಟರೊಳಗಾಗಿ ಇಡೀ ಶರಣ ಸಂಕುಲಕ್ಕೆ, ಇಡೀ ವಿಶ್ವಕ್ಕೆಲ್ಲ ಹಿರಿಯರಾಗಿ ಹೋದರು. ನಮ್ಮ ವಯಸ್ಸೆಲ್ಲ ಬಹಳ ಆಗ್ಯಾವು, ಹಿರಿತನ ಬರುವಲ್ದಿನ್ನು. ಇನ್ನು ಇವು ತಿಜೋರಿ ಚಾವಿನ ಕೊಡುವಲ್ಲ ಅಜ್ಜ. ಅವರು ಸೊಸೆಯಂದಿರು ಬಂದ್ರೆ ಅತ್ತಿಗಳು ಕೊಡುವರು. ಮಗ ಬೆಳೆದು ದೊಡ್ಡವಾಗಿ ಲಗ್ನ ಆಗಿ ಮಕ್ಕಳಾದರೂ ಕೂಡ ಅವರಿಗೆ ಇವ ಚಾವಿ ಕೊಡುವಲ್ಲ ಅಜ್ಜ. ಆಸ್ತಿನ ಬರೆದು ಕೊಡುವಲ್ಲ, ಮತ್ತು ಅವ್ರು ಏನು ಮಾಡ್ಬೇಕೇನು? ಅದಕ್ಕೆ ಅವು ಮಕ್ಕಳು ತೆಲಿತಾಪ ಹೆಚ್ಚಾಗಿ ಕುಡಿಲಕ್ಕೆ ಕಲ್ತು ಬಿಡ್ತಾವ. ಅವಾಗ ಇವರು ಅಜ್ಜ ಅಜ್ಜಿಗಳು ನಮ್ಮ ಕಡೆ ಬರ್ತಾರೆ. ಏನ್ರಿ ಮಗನ ಕುಡಿಲಕ್ಕೆ ಕಲ್ತಾನ, ಮಾತ ಕೇಳವಲ್ಲ. ನಾವು ಕೇಳ್ತೀವಿ, ಸ್ವಾಮಿಗಳು ಕೇಳ್ತೀವಿ. ಏನು ಕೇಳ್ತೀವಿ? ಅವನ ಆಸ್ತಿ ಅವ ಕೊಟ್ಟದೇನಂತ ಕೇಳ್ತೀವಿ ನಾವು. ಇಲ್ರಿ ನಾ ಕೊಟ್ಟಿಲ್ಲ. ಹಂಗಾದ್ರೆ ನಾಳಿನ ನಾಳೆ ಹೋಗಿ ಅವನ ಆಸ್ತಿ ಅವಾಗ ಬರೆದು ಬಿಡು, ಕುಡಿದು ಬಿಡ್ತಾನವ. ಇಲ್ರಿ ಇನ್ನ ಸಣ್ಣ ಹುಡುಗ ಐತಿ, ತಿಳುವಳಿಕೆ ಕಡಿಮೆ ಐತಿ. ಹಂಗಂದ್ರ ಇಡೀ ನಿನ್ನ ಆಸ್ತಿ ಅಟ್ಟೆತ್ಲ ಅಟ್ಟ ಸಾಲ ಮಾಡ್ತಾನ ಊರಾಗ, ಕುಡಿಯೋ ಸಲುವಾಗಿ, ಚಟ ಮಾಡೋ ಸಲುವಾಗಿ. ಅಂದ್ರೆ ಏನು? ಹಿರಿಯರಾದಂಥವರು ಯಾವ ಕಾಲಕ್ಕೆ ಏನನ್ನ ಬಿಡಬೇಕೋ ಬಿಡಲೇಬೇಕು. ಸಾಯುವವರೆಗೆ ತಿಜೋರಿ ಚಾವಿ ನಮ್ಮ ಕಡೆಗೆ ಇಟ್ಕೊಂಡೇವು ಅಂದ್ರೆ ಹೋಗಾಗೇನ್ರ ಯಾವರದೇವೇನು? ನಾವು ಬರುವಾಗಲೂ ಖಾಲಿ ಕೈಯಿಂದ ಬಂದಿದ್ದೀವಿ, ಹೋಗುವಾಗಲೂ ಖಾಲಿಯಾಗಿ ಹೋಗವರದೀವಿ. ನಡು ಯಾಕಿದ ಖಾಯಮ್ಮ? ಒಬ್ಬ ಮನುಷ್ಯ ಪ್ರಪಂಚ ಮಾಡುವಂಥ ವಯಸ್ಸು ಎಷ್ಟಂದ್ರೆ ಬರೀ 25 ವರ್ಷ ಅಷ್ಟ ಮಾಡಬೇಕು. ಎಲ್ಲಿದಿಂದ ಎಲ್ಲಿ ತಕ? 25ನೇ ವಯಸ್ಸಕ್ಕೆ ಲಗ್ನ ಆತಂದ್ರೆ 50 ವರ್ಷದ ತಕ ಮಾಡಬೇಕು. ಮುಂದೊಂದು 10 ವರ್ಷ ಮಗನಿಗೆಲ್ಲ ಕಲಿಸ್ಬೇಕು. ಆ ಬಳಿಕ ಇವ ಬಿಟ್ಟು ಬಿಡ್ಬೇಕು 60 ವರ್ಷಕ್ಕೆ. ಅದನ್ನು ಬಿಟ್ಟು ಇವ ಸಾಯೋ ತಕ, ಕೊನೆ ಗುಟಕ್ಕೆ ನೀರು ಹಾಕೋ ತಕ ಚಾವಿ ಇವನ ಕಡೆಗಿತ್ತಂದ್ರೆ ಇವಂತ ಹಿರಿಯ? ಯಾವ ಸೀಮೆ ಹಿರಿಯ ಇವ? ಇನ್ನ ಇವನಲ್ಲಿ ಆಸೆನ ಹೋಗಿಲ್ಲ ಅಂದ್ರೆ ಇವ್ಯಾತರ ಹಿರಿಯ? ಇಲ್ಲದರ ಆತ್ಮಜ್ಞಾನಿಗಳು, ನಿಜವಾದಂಥ ಹಿರಿಯರು ತಮಗಾಗಿ ಒಂದು ಪೈಸಾ ಕೂಡ ಜಗತ್ತಿನಿಂದ ಬಯಸಲಿಲ್ಲಲ್ಲ. ಅವರು ಶಾಶ್ವತರಾದಂಥ ಹಿರಿಯರು, ಪೂಜ್ಯರು, ಪರಮ ಪವಿತ್ರರು, ಅವರು ಚಾರಿತ್ರ್ಯವಂತರು. ಇನ್ನ ಚಾರಿತ್ರ್ಯ ಅಂದ್ರೆ ಅದು ಬಹಳ ದೊಡ್ಡದು, ನೀತಿ ಅನ್ನೋದು ಬಹಳ ದೊಡ್ಡದು. ಮನುಷ್ಯ ಎಲ್ಲಿ ತಪ್ಪುತ್ತಾನ ಅಂದ್ರೆ ನೀತಿಯಲ್ಲಿ ತಪ್ಪುತ್ತಾನ. ಹೆಂಗೆ ತಪ್ಪುತ್ತಾನ? ಈಗ ಲಗ್ನ ಆಗೋಕ್ಕಿಂತ ಮೊದಲಂತರೂ ಬ್ರಹ್ಮಚಾರಿಯಾಗೇ ಇರ್ತಾನೆ, ಏನೇನು ಇರೋದಿಲ್ಲ. ಹುಡುಗರು ಹೆಂಗಿರ್ತಾವೆ? ಪವಿತ್ರವಾಗಿರ್ತಾವೆ, ಮುತ್ತಿನಂಗಿರ್ತಾವೆ. ಆಕಾಶದಿಂದ ಬೀಳುವಂಥ ಮಳೆ ಎಷ್ಟು ಸ್ವಚ್ಛವಾಗಿರ್ತದ, ಅಷ್ಟು ಮಕ್ಕಳ ಮನಸ್ಸು ಪವಿತ್ರವಾಗಿರ್ತದೆ. ಇನ್ನು ಮುಂದುವರಿದ ಭಾಗ 25 ವರ್ಷ ಆದ ನಂತರ ಲಗ್ನ ಮಾಡಬೇಕು. ಲಗ್ನ ಆದ ನಂತರ ಪುರುಷರಾದಂಥವರು ಇನ್ನೊಬ್ಬ ಹೆಣ್ಣು ಮಗಳನ್ನ ತನ್ನ ತಾಯಿಯಂತೆ ನೋಡಬೇಕು, ಇದು ನೀತಿ. ತನ್ನ ಅಕ್ಕ ತಂಗಿಯರಂತೆ ನೋಡಬೇಕು, ಇದು ನೀತಿ. ಸ್ತ್ರೀಯಾದಂಥವಳು, ಮಹಿಳೆಯಾದಂಥವಳು ಪರ ಪುರುಷರನ್ನ ತನ್ನ
ತಂದೆಯಂತೆ ನೋಡಬೇಕು, ತನ್ನ ಅಣ್ಣ ತಮ್ಮಂದಿರಂತೆ ನೋಡಬೇಕು. ಇದು ನೀತಿ. ಇದು ಒಂದಿಲ್ಲದೆ ಇದ್ರೆ ನಾವು ಜ್ಞಾನಿಗಳಾಗಂಗಿಲ್ಲ. ಜ್ಞಾನಿ ಆಗಬೇಕಂದ್ರೆ ಏನು ಬೇಕಪ್ಪ? ಇದ ಬೇಕು, ಮುಖ್ಯ ನೀತಿ ಬೇಕು. ನೀತಿ ಇರಲಿಲ್ಲ ಅಂದ್ರೆ ಮನುಷ್ಯ ಜ್ಞಾನಿ ಆಗಂಗಿಲ್ಲ. ಕಿಂ ಭೂಷಣಾತ್ ಭೂಷಣಮಸ್ತಿ ಶೀಲಂ. ಇಡೀ ಜಗತ್ತಿನಲ್ಲಿ ಅತ್ಯಂತ ಕಿಮ್ಮತ್ತಿನ ಭೂಷಣ ಯಾವುದು? ಏನು ಬಂಗಾರದ ಹಾರ ಹಾಕಿದರೆ ಅದು ಶ್ರೇಷ್ಠ ಭೂಷಣವೋ, ಶ್ರೇಷ್ಠ ಆಭರಣವೋ? ಏನು ವಜ್ರದ ಹಾರ ಹಾಕಿದರೆ ಅದು ಶ್ರೇಷ್ಠ ಆಭರಣವೋ? ಯಾವುದು ಶ್ರೇಷ್ಠವಾದಂಥ ಭೂಷಣ ಈ ಜಗತ್ತಿನಲ್ಲಿ ಅಂತ ಕೇಳಿದರೆ ನೀತಿ, ಚಾರಿತ್ರ್ಯ, ಶೀಲ. ಕಿಂ ಭೂಷಣಾತ್ ಭೂಷಣಮಸ್ತಿ ಶೀಲಂ. ಶೀಲದಂಥ ಭೂಷಣನ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜಗತ್ತ ಅಧಿಕಾರಕ್ಕೆ ಎಷ್ಟು ಅಂಜುತ್ತದಲ್ಲ, ಅದರ 1000 ಪಟ್ಟ ಶೀಲಕ್ಕೆ ಅಂಜುತ್ತದ. ಶೀಲವಂತನಾದಂಥ ಮನುಷ್ಯ ಒಂದು ಮಾತಾಡಿದರೆ ಇಡೀ ಊರಿಗೂರು ಶಾಂತ ಆಗ್ತದ. ಅಷ್ಟು ಅವನಲ್ಲಿ ಶೀಲದಲ್ಲಿ ಶಕ್ತಿ ಇರ್ತದೆ. ರೊಕ್ಕೇನು ಮಾತಾಡ್ತದ? ಶ್ರೀಮಂತ ಸಾಹುಕಾರ ಬೇಕಾದಷ್ಟು ಮಾತಾಡಲಿ, ಯಾವನಲ್ಲಿ ಚರಿತ್ರೆ ಇಲ್ಲಲ್ಲ ಅವನಿಗೆ ನ್ಯಾಯ ಹೇಳುವಂಥ ಯಾವ ಅಧಿಕಾರವು ಧರ್ಮಶಾಸ್ತ್ರದಲ್ಲಿ ಇಲ್ಲ. ಯಾವನ ಕಣ್ಣು ತಪ್ಪಿ ಹೋಗ್ಯದ, ಯಾವನ ಮಾತು ತಪ್ಪಿ ಹೋಗ್ಯದ, ಯಾವನ ಮನಸ್ಸಿನಲ್ಲಿ ಕಾಮದ ಚಿಂತೆ ತುಂಬಿದನೋ ಅಂಥ ಮನುಷ್ಯ ಏನು ನ್ಯಾಯ ಹೇಳ್ತಾನೆ, ಏನು ಧರ್ಮ ಹೇಳ್ತಾನೆ? ಆದ್ದರಿಂದ ಈ ಜಗತ್ತಿನಲ್ಲಿ ನಾವು ಗಳಿಸಬೇಕಾದಂಥದ್ದು ಏನು ಅಂದ್ರೆ ಅದು ಶೀಲವನ್ನು ಗಳಿಸಬೇಕು, ಉಳಿಸಿಕೊಂಡು ಹೋಗಬೇಕು. ತೀರ್ಥಂ ಪರಂ ಕಿಂ ಸ್ವಮನೋ ವಿಶುದ್ಧಂ. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದಂಥ ತೀರ್ಥ ಯಾವುದು? ಗಂಗಾ ನದಿ ಅಷ್ಟು ಶ್ರೇಷ್ಠ ತೀರ್ಥವೇ? ತುಂಗಾ ನದಿಯ ಆ ನೀರು ಶ್ರೇಷ್ಠ ತೀರ್ಥವೇ? ಕೃಷ್ಣಾ ನದಿಯಾಗಲಿ, ಇನ್ನಿತರ ಜಗತ್ತಿನಲ್ಲಿ ಎಷ್ಟು ತೀರ್ಥಗಳದಾವಲ್ಲ, ಆ ತೀರ್ಥಗಳು ಪವಿತ್ರವೋ ಅಥವಾ ಇದಕ್ಕಿಂತಲೂ ಪವಿತ್ರವಾದದ್ದು ಇನ್ನೊಂದು ಐತೋ ಅಂತ ಕೇಳಿದರೆ ಐತಿ. ಅದೇನು? ಅದು ನಮ್ಮ ಪವಿತ್ರವಾದ ಮನಸ್ಸು. ಯಾರ ಮನಸ್ಸು ಸ್ವಚ್ಛವಾಗಿರ್ತದಲ್ಲ ಆ ಮನುಷ್ಯ ತೀರ್ಥ ಸ್ವರೂಪನೇ. ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಹಿ ಸಾಧವಃ. ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮಃ. ಒಂದು ಮಾತನ್ನು ಹೇಳ್ತಾರೆ ಸುಭಾಷಿತಕಾರರು. ಈಗ ಯಾರ ಮನಸ್ಸು ಸ್ವಚ್ಛ ಇರ್ತೈತಲ್ಲ ಅವರೇ ಸಾಧುಗಳು. ಸಾಧು ಅಂದ್ರೆ ಏನು ಕಾವಿ ಹಾಕಿದವ್ರು ಅಷ್ಟೇ ಅಲ್ಲ. ಯಾರದು ಒಳ್ಳೆ ಸ್ವಭಾವದ ಮನಸ್ಸು ಸ್ವಚ್ಛ ಐತಿ, ಸಣ್ಣ ಕೂಸುಗಳಂಥ ಮನಸ್ಸು ಯಾರದೈತಲ್ಲ ಅವರೇ ಸಾಧುಗಳು. ಮುಗ್ಧ ಮನಸ್ಸಿನವರು ಸಾತ್ವಿಕರು. ಇಂತಹ ಸಾತ್ವಿಕರೇನದಾರಲ್ಲ, ಸಾಧೂನಾಂ ದರ್ಶನಂ ಪುಣ್ಯಂ. ಗುಡಿಗೆ ಹೋಗಿ ದೇವರ ದರ್ಶನ ಮಾಡಿದರೆ ಎಷ್ಟು ಪುಣ್ಯ ಬರ್ತದಲ್ಲ, ಅದಕ್ಕಿಂತ ಹೆಚ್ಚಿನ ಪುಣ್ಯ ಒಬ್ಬ ಸ್ವಚ್ಛ ಮನಸ್ಸಿನ ಮನುಷ್ಯನ ದರ್ಶನ ಮಾಡುವುದರಿಂದ ಬರ್ತೈತಿ. ಮನಸ್ಸು ಸ್ವಚ್ಛ ಇದ್ದವನ ದರ್ಶನ ಮಾಡಿದರೆ ಪುಣ್ಯ ಬರ್ತದೆ. ತೀರ್ಥಭೂತಾಹಿ ಸಾಧವಃ. ಅವರಂದ್ರೆ ಬೇರೆ ಅಲ್ಲ, ತೀರ್ಥ ಅಂದ್ರೆ ಬೇರೆ ಅಲ್ಲ. ತೀರ್ಥಂ ಫಲತಿ ಕಾಲೇನ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರ ಮುಂದೆ ಯಾವಾಗೋ ಪುಣ್ಯ ಸಿಕ್ಕಿತ್ತು. ಆದರೆ ಒಬ್ಬ ಸಾಧುವಿನ ದರ್ಶನ ಮಾಡುವುದರಿಂದ ಸದ್ಯ ಸಾಧು ಸಮಾಗಮ. ಇದೇ ಕ್ಷಣದಲ್ಲಿ ಮನುಷ್ಯ ಏನಾಗ್ತಾನಂದ್ರೆ ಪವಿತ್ರ ಆಗಿ ಹೋಗ್ತಾನೆ. ಅದಕ್ಕೆ ನಾವು ಏನಾಗಬೇಕು? ನೀತಿವಂತರಾಗಬೇಕು, ಚಾರಿತ್ರ್ಯವಂತರಾಗಬೇಕು, ಧರ್ಮವಂತರಾಗಬೇಕು. ನಮ್ಮಲ್ಲಿರುವಂಥ ಶೀಲ ಅನ್ನುವಂಥ ರತ್ನವನ್ನು ಕೊನೆಯ ಉಸಿರಿನವರೆಗೂ ರಕ್ಷಣೆ ಮಾಡಿಕೊಂಡು ಹೋಗಬೇಕು. ಏನು ರಕ್ಷಣೆ ಮಾಡಬೇಕು? ಆಸ್ತಿ ರಕ್ಷಣೆ ಮಾಡುವುದಲ್ಲ, ಅಥವಾ ಯಾರ ಮುಲಾಜಿಗಾಗಿಯೋ ಬದುಕುವುದಲ್ಲ. ಏನು ರಕ್ಷಣೆ ಮಾಡಬೇಕು ಅಂತ ಕೇಳಿದರೆ ನಮ್ಮಲ್ಲಿರುವಂಥ ಶೀಲವನ್ನು ನಾವು ರಕ್ಷಣೆ ಮಾಡಿಕೊಂಡು ಹೋಗಬೇಕು. ಈ ಶೀಲ ಅನ್ನುವುದು ಬಹಳ ದೊಡ್ಡದು. ಆತ್ಮಜ್ಞಾನವನ್ನು ಗ್ರಹಣ ಮಾಡುವಂಥ ಸಾಮರ್ಥ್ಯ ಎದರಲ್ಲಿ ಅದ? ಶೀಲದಲ್ಲಿ ಅದ.
ಶೀಲವಂತನೇ ಶ್ರೇಷ್ಠನು ಸಕಲ ರತ್ನಗಳ ಗಣಿಯು, ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದಲ್ಲೇ ಇಹುದು ಅಂತ ಹೇಳ್ತಾರೆ. ಶೀಲವಂತನೇ ಶ್ರೇಷ್ಠನು. ರೊಕ್ಕಿದ್ದವನು ಶ್ರೇಷ್ಠ ಅಲ್ಲ, ಅಧಿಕಾರದ ಗಾದಿಯ ಮೇಲೆ ಕುಂತಂತವನು ಶ್ರೇಷ್ಠ ಅಲ್ಲ, ಬಹಳ ದೊಡ್ಡ ಕವಿ, ಪುಂಗವ, ಪ್ರತಿಭಾವಂತ, ವೀರ, ಶೂರ, ಧೀರ ಇವರು ಯಾರೂ ಕೂಡ ಶ್ರೇಷ್ಠರಲ್ಲ. ನಿಜವಾಗಿ ಶ್ರೇಷ್ಠ ಯಾರು ಅಂದ್ರೆ ಒಬ್ಬ ನೀತಿವಂತ ಶೀಲವಂತನೇ ಶ್ರೇಷ್ಠ. ಸಕಲ ರತ್ನಗಳ ಗಣಿಯು, ಎಲ್ಲ ರತ್ನ ಎಲ್ಲದಾವಂದ್ರೆ ಶೀಲವಂತನಲ್ಲಿಯೇ ಎಲ್ಲ ರತ್ನಗಳದಾವ. ಮೂಲೋಕದ ಸಿರಿ ಸಂಪದವೆಲ್ಲ ಶೀಲದಲ್ಲಿ ಇಹುದು. ಯಾವ ಶೀಲವಂತದಾನ್. ಮತ್ತು ಶೀಲವಂತಂದ್ರ ಹೊರಗಿಂದ ಬಂದ ಕೂಡಲೇ ಒಮ್ಮೆ ಜಳಕ ಮಾಡೋದು, ಎಲ್ಲಕ್ಕೂ ನೀರು ಹೊಡ್ಕೋತ ಅಡ್ಡಾಡೋದು, ಹಿಂಗೆ ಮಾಡೋರು ಶೀಲವಂತರು ಇವರಲ್ಲ. ಯಾರ ಮನಸ್ಸು ಸ್ವಚ್ಛವಾಗಿದೆಯೋ ಅವನು ಶೀಲವಂತ. ಯಾರ ಕಣ್ಣ ತಪ್ಪಿ ಹೋಗಿಲ್ಲ, ಯಾರ ಮನಸ್ಸಿನಲ್ಲಿ ಕಾಮದ ನೆನಹು ಇಲ್ಲವೋ ಅಂತಹ ಮನುಷ್ಯ ಶೀಲವಂತ. ಹೀಗೆಯೇ ಇತಿಹಾಸದಲ್ಲಿ ಒಂದು ದೊಡ್ಡ ಘಟನೆ ನಡೀತು. ಶೀಲವಂತರಿಗೆ ಎಷ್ಟು ಶಕ್ತಿ ಇರ್ತದೆ ಅನ್ನೋದಕ್ಕೆ ಇದೊಂದು ಘಟನೆಯ ಸಾಕ್ಷಿ. ಇದೇ ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯಲ್ಲಿ ಮಾಹುಲಿ ಅಂತ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಕುಟುಂಬ ಇತ್ತು. ಆ ಕುಟುಂಬದಲ್ಲಿ ಒಬ್ಬ ಬಾಲಕ ಇತ್ತು. ರಾಮ ಅಂತ ಅವನ ಹೆಸರು. ಸಾಮಾನ್ಯವಾಗಿ ಹುಡುಗರು ಮಕ್ಕಳು ಮುಂದೆ ಏನಾಗೋದವಂತ ಸಣ್ಣಲ್ಲೇ ಗೊತ್ತಾಗ್ತದೆ. ಸಣ್ಣ ವಯಸ್ಸಿನಲ್ಲಿ ಅವುಗಳ ಚಟುವಟಿಕೆ, ಹಾವಭಾವ, ಅವುಗಳ ಇರುವಿಕೆ, ಅವುಗಳ ಸ್ವಭಾವ, ಇದರ ಮ್ಯಾಲಿನಿಂದ ಇವು ಮುಂದೇನಕ್ಕನಂತ ಹೇಳಬಹುದು. ಹಂಗ ಈ ಹುಡುಗ ಸದಾಕಾಲ ಕುತೂಹಲಿಯಾಗಿದ್ದ. ಏನಾದರೂ ತಿಳ್ಕೋಬೇಕು, ಜ್ಞಾನಿ ಆಗಬೇಕು, ಜಗತ್ತಿನಲ್ಲಿ ಏನಾದರೂ ಒಂದು ದ್ವಾಡದ ಮಾಡಬೇಕು ಅನ್ನುವಂಥ ಕನಸು ಕಂಡಂಥವನು ಈ ರಾಮ ಅನ್ನೋ ಹುಡುಗ. ಆಗ ಒಂದು ದಿನ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಊರನ ಎಲ್ಲ ಸಣ್ಣ ಸಣ್ಣ ಏನು ಹತ್ತನೇತೆ ಒಳಗಿನ ಹುಡುಗರಿದ್ದು ಇವುಗಳಿಗೆ ಜವಾಬ್ದಾರಿ ಕೊಟ್ಟಿದ್ರು. ಬಂದವರಿಗೆ ಕಾಲಿಗೆ ತೊಳ್ಕೊಳಕ್ಕೆ ನೀರು ಕೊಡೋದು, ಮುಖ ತೊಳ್ಕೊಳಕ್ಕೆ ನೀರು ಕೊಡೋದು, ಒಳಗೆ ಕರ್ಕೊಂಡು ಬಂದು ಕೂಡಿಸೋದು, ಆ ಬಳಿಕ ಅವ್ರಿಗೆ ಊಟ ಉಪಚಾರ ಮಾಡಿಸೋದು, ಮಾತುಕತೆ ಎಲ್ಲ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. ಕೊಟ್ಟಾಗ ಈ ಹುಡುಗನಿಗೆ, ರಾಮ ಅನ್ನೋ ಹುಡುಗನ ಪಾಲಿಗೆ ಬಂದದ್ದು ಏನು ಅಂದ್ರೆ ಬಂದವರ ಕಾಲಿಗೆ ತೊಳ್ಕೊಳಕ್ಕೆ ನೀರು ಕೊಡು ಕೆಲಸ ಇವನಿಗೆ ಒಪ್ಪಿಸಿದ್ರು. ಆಗ ಒಬ್ಬ ಮಂತ್ರಿ ಬಂದವ. ಆಗಿನ ಕಾಲದ ಪೇಶ್ವೆ ದರ್ಬಾರ್ ಅದು. ಆ ಪೇಶ್ವೆ ದರ್ಬಾರದಲ್ಲಿರುವಂಥ ಒಬ್ಬ ಮಹಾಮಂತ್ರಿ ಬಂದ. ಅವಂದು ಏನು ಆಭೂಷಣಗಳು ನೋಡಬೇಕು. ಕೊಳ್ಳಗೆಲ್ಲ ಮುತ್ತು ರತ್ನಗಳ ಹಾರಗಳು, ಕಿವಿಯಲ್ಲಿ ವಜ್ರದ ಹರಳುಗಳು, ಅವನ್ ನೋಡಬೇಕು. ಆ ರೀತಿ ಹೊಳಿತಿದ್ದ. ಆಭರಣಗಳೇ ಅಷ್ಟಿದ್ದು. ಅವಾಗ ಅವ ಬಂದ ಕೂಡಲೇ ಕಾಲು ತೊಳ್ಕೊಳಕ್ಕೆ ನೀರು ಕೊಟ್ಟ ಹುಡುಗ. ಸಾಮಾನ್ಯವಾಗಿ ಹುಡುಗರು ಹೊಸದೇನ್ರೆ ಕಂಡಿತಂದ್ರೆ ಕುತೂಹಲದಿಂದ ನೋಡ್ಕೋತ ನಿಂದಿರ್ತಾವ. ಹಂಗ ಈ ರಾಮ ಅನ್ನುವ ಹುಡುಗ ಆಶ್ಚರ್ಯದಿಂದ, ಕುತೂಹಲದಿಂದ ಅವ ಏನ ಕೊರಳಾಗ ಬಂಗಾರ ಹಾರ ಹಾಕಿದ್ದ, ಮುತ್ತು ರತ್ನಗಳ ಹಾರ ಹಾಕಿದ್ದ, ಕಿವಿಯಲ್ಲಿ ವಜ್ರದ ಹರಳುಗಳಿದ್ದುವಲ್ಲ ಅದನ್ನೇ ನೋಡ್ಕೋತ ನಿಂತಿವ ಹುಡುಗ. ಅವ ಮಂತ್ರಿ ಗರ್ವದಿಂದ, ಸೊಕ್ಕಿನಿಂದ ಒಂದು ಮಾತು ಹೇಳಿದ. ಏನು ಹುಡುಗ, ನಿನಗೂ ಇವು ಹಾಕೋಬೇಕತ್ತ ಆಸೆ ಆಗೈತೇನಂತಂದ. ಹೌದು ಅಂತ ಹುಡುಗ ತಲೆ ಅಲ್ಲಾಡಿಸಿದ. ನಿನಗೆ ನೀ ಜನ್ಮದಾಗ ಇದು ಸಿಗಲಾಕ ಸಾಧ್ಯ ಇಲ್ಲ ಅಂತಂದು ಮುಂದೆ ಹೋಗಿಬಿಟ್ಟವ ಮಂತ್ರಿ. ನೋಡ್ರಿ, ದೊಡ್ಡವರು ಹೆಂಗೆ ದೊಡ್ಡವರು ಅನ್ನೋದು ಇವ್ರಿಗೆ.
ಇವರು ಸಿಟ್ಟ ದೊಡ್ಡವ್ರ ಮೇಲೆ ತೋರಿಸ್ಬೇಕು, ಸಣ್ಣ ಸಣ್ಣ ಹುಡುಗರ ಮೇಲೆ. ಆ ಬಳಿಕ ಇವು ಮೊದಲೇ ಛಲಗಾರನಾದಂಥ ಹುಡುಗ, ಒಮ್ಮೆ ಹಿಡದ ಅಂದ್ರೆ ಬಿಡುವಂಥವಲ್ಲ. ಅವಾಗ ಅವನ ತಲೆಯಾಗ ಸೇರಿತು, ಈ ಮಂತ್ರಿ ಪದಕ್ಕಿಂತಲೂ ದೊಡ್ಡ ಪದವನ್ನು ಪಡಿಬೇಕು. ಯಾವ ಸ್ಥಾನದ ಮೇಲೆ ಕುಂತ್ರ ಮಂತ್ರಿ ಕೂಡ ಬಂದ ಸಲಾಮ್ ಹಾಕ್ತಾನಲ್ಲ ಅಂತಹ ಸ್ಥಾನಕ್ಕೆ ಏರಬೇಕು ಅಂತ ಛಲ ಬಂತು ಹುಡುಗನಲ್ಲಿ. ಅವಾಗ ಹುಡುಗ ಅಭ್ಯಾಸ ಮಾಡ್ಲಕ್ಕೆ ಪ್ರಾರಂಭ ಮಾಡಿದ. ಎಲ್ಲ ಭಾಷೆಗಳನ್ನು ಕಲಿತ, ಸಂಸ್ಕೃತ ಕಲಿತ, ಇಂಗ್ಲಿಷ್ ಕಲಿತ, ಬಹಳ ದೊಡ್ಡ ದೊಡ್ಡ ಭಾಷೆಗಳನ್ನೆಲ್ಲ ಕಲಿತ, ಹಲವಾರು ಗ್ರಂಥಗಳನ್ನು ಅಭ್ಯಾಸ ಮಾಡಿದ. ಹಗಲೇನೋ ರಾತ್ರಿ ಏನೋ ಆ ರೀತಿಯಾಗಿ ಪುಸ್ತಕದಲ್ಲಿ ಸಮಯವನ್ನು ಕಳೆದ. ತತ್ ಪರಿಣಾಮವಾಗಿ ಒಂದು 10 ವರ್ಷದಲ್ಲಿ ಅಂದ್ರ ರಾಮ ಇದ್ದಂಥ ಹುಡುಗ ರಾಮಶಾಸ್ತ್ರಿಯಾದ. ಅಷ್ಟರ ಮಟ್ಟಿಗೆ ಅವನ ಜ್ಞಾನ ಬೆಳೆತು. ಹೆಸರು ಬದಲಕ್ಕವು, ಇಟ್ಟ ಹೆಸರು ಹಂಗ ಉಳಿಯಂಗಿಲ್ಲ. ಇದು ಇಟ್ಟ ಹೆಸರಿನಾಗ ಸತ್ತು ಹೋಗೋ ಮಂದಿ ಸುಮ್ಮನೆ ಸಾಮಾನ್ಯ ಬದುಕು ಮಂದಿ. ಕಲ್ಲಪ್ಪ ತಿಟ್ಟಿರ್ತಾರ ಅವರು, ಸಾಯುತಕ್ಕ ಕಲ್ಲಪ್ಪ ಕಲ್ಲಪ್ಪ, ದೋಸ್ತಿ ಇದ್ದವ್ರು ಕಲ್ಯ ಕಲ್ಯ ಅತ್ತವ್ರು. ಸಾಯುತಕ್ಕ ಹಿಂಗ ಇವ, ಏನು ಬದಲಾಗವಿಲ್ಲ. ತುಸು ಅವ ಕಲ್ಲಪ್ಪ ಇದ್ದಾವ, 1 ಕೋಟಿ ಗಳಿಸಿದಂದ್ರೆ ಊರಾಗ ಅವನ ಹೆಸರ ಕಲ್ಲಪ್ಪಣ್ಣ ಕಲ್ಲಪ್ಪಣ್ಣ, ಅಣ್ಣ ಅಂತ ಹಚ್ತಾರ ಮುಂದೆ. ಆ ಬಳಿಕ ಇನ್ನೊಂದು 10 ಕೋಟಿ ಗಳಿಸಿದ ಅಂದ್ರ ಕಲ್ಲಪ್ಪ ಸಾವುಕಾರ ಅಕ್ಕನ. ಏನಕ್ಕನ? ಸಾವುಕಾರ ಆಗ್ತಾನ. ಇದ್ದ ಹೆಸರ ಬದಲಾತ್. ಮತ್ತು ಕಲ್ಲಪ್ಪ ಅನ್ನೋದು ಐತೆ, ಅದು ಮತ್ತು ಅದೇನು ಸತ್ತಿಲ್ಲ, ಅದು ಹಂಗೈತಿ. ಮುಂದೆ ಬದಲಾಕೋತ ಹೋಗೈತಿ. ಮುಂದೆ ತುಸು ಆ ಭಾಗದಲ್ಲಿ ಏನಾದರೂ ಅವ ಒಂದು ದೊಡ್ಡ ಅಧಿಕಾರದ ಗದ್ದಿಗೆ ಮೇಲೆ ಕುಂತ ಅಂದ್ರ ಕಲ್ಮೇಶ್ವರ ಮಹಾರಾಜರಾಕ್ಕಾರ ಅವರು. ಕಲ್ಲಪ್ಪ ಹೋದ. ಕಲ್ಮೇಶ್ವರ ಮೂಲ ಹೆಸರು ಕಲ್ಮೇಶ್ವರ ಅದ ಸಂಸ್ಕೃತದಲ್ಲಿ. ಕಲ್ಮೇಶ್ವರ ಇದ್ದದ್ದು ನಮ್ಮ ಬಾಯಲ್ಲಿ ಕಲ್ಲಪ್ಪ 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 ಅಂತ ಕರೆದ್ರೆ ಪುಣ್ಯ. ಇದೇ ಗಂದೇವಲ್ಲ ಹಂಗೆ ಕರೀತಾರೆ ಭಾಳ ಜನ. ಹಿಂಗ ಹೆಸರ ಬದಲಾಕೋತ ಹೋಗ್ತೈತಿ. ಎದರಿಂದ? ನಾವು ಮಾಡುವ ಸಾಧನೆಯಿಂದ, ನಮ್ಮ ಪ್ರವೃತ್ತಿಯಿಂದ, ನಮ್ಮ ಸ್ವಭಾವದಿಂದ. ಹಂಗಿವ ರಾಮ ಅಂತ ಹುಟ್ಟಿದಾಗ ಇವನ ಹೆಸರಿಟ್ಟಿದ್ರು. ವಿದ್ಯಾಭ್ಯಾಸದಿಂದ ಪಡೆದಂಥ ಜ್ಞಾನದಿಂದ ಪಡೆದಂಥ ತಿಳುವಳಿಕೆಯಿಂದ ಅವನ ತಲೆಯಲ್ಲಿ ಮೂಡುವಂಥ ಒಳ್ಳೆಯ ಒಳ್ಳೆಯ ಯೋಜನೆಗಳು, ವಿಚಾರಗಳಿಂದ ರಾಮ ಅನ್ನುವ ಹುಡುಗ ರಾಮಶಾಸ್ತ್ರಿ ಆದಲ್ಲ. ಇದು ಈ ಜಗತ್ತಿನಲ್ಲಿ ಒಂದು ಸಾಧನೆಯ ಫಲ. ಇದು ಬದಲಾತ ಹೆಸರ. ಅವನ ಅಡ್ಡೆಸರ ಪ್ರಭುನೇ ರಾಮಶಾಸ್ತ್ರಿ ಅಂತ. ಅಷ್ಟು ದೊಡ್ಡ ಹೆಸರ. ಇಷ್ಟೆಲ್ಲ ಅಭ್ಯಾಸ ಮಾಡಿದರೂ ಅಹಂಕಾರ ಬಂದಿರಲಿಲ್ಲ ಅವನಲ್ಲಿ. ಅಷ್ಟು ಅವರ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರು. ಆ ಬಳಿಕ ಯಾವ ಸ್ಥಾನ ಏರಿದ ಹುಡುಗ, ಆ ವ್ಯಕ್ತಿ ಅಂದ್ರೆ ನ್ಯಾಯಾಧೀಶನ ಸ್ಥಾನವನ್ನು ಅಲಂಕರಿಸಿದ. ಸಾಮಾನ್ಯ ನ್ಯಾಯಾಲಯ ಅಲ್ಲ, ಇಡೀ ಪೇಶ್ವೆ ದರ್ಬಾರದಲ್ಲಿ ನ್ಯಾಯಾಧೀಶನ ಸ್ಥಾನವನ್ನು ಅಲಂಕರಿಸಿದ ಪ್ರಭುನೇ ರಾಮಶಾಸ್ತ್ರಿ. ಸಾತಾರ ಜಿಲ್ಲೆಯಲ್ಲಿ ಹುಟ್ಟಿದಂಥ ಒಂದು ಹುಡುಗ ಇಡೀ ಪೇಶ್ವೆ ದರ್ಬಾರಕ್ಕನ ಬುದ್ಧಿ ಹೇಳುವಷ್ಟರ ಮಟ್ಟಿಗೆ ದೊಡ್ಡವಾದ. ಮಂತ್ರಿಗಳು ಕೂಡ ಯಾವುದರೇ ಒಂದು ಗೋಲ್ಮಾಲ್ನಲ್ಲಿ ಸಿಕ್ಕ ಬಿದ್ದರು ಅಂದ್ರೆ ಎಲ್ಲಿ ಬರಬೇಕು? ಅವರು ನ್ಯಾಯಾಲಯಕ್ಕೆ ಬರಬೇಕು. ಅವನು ಮೊದಲು ಪ್ರತಿಜ್ಞೆ ಮಾಡಿದ್ದ ಹುಡುಗ, ನಿನ್ನ ಸ್ಥಾನಕ್ಕಿಂತಲೂ ದೊಡ್ಡ ಸ್ಥಾನವನ್ನು ನಾ ಅಲಂಕಾರ ಮಾಡ್ತೀನಿ ಅಂತ ಹೇಳಿದ್ದ. ಮಂತ್ರಿ ಸ್ಥಾನ, ರಾಜಸ್ಥಾನ ಇವೆಲ್ಲಕ್ಕಿಂತ ದ್ವಾಡದ ಯಾವುದು ಅಂದರೆ ನ್ಯಾಯಾಧೀಶನ ಸ್ಥಾನ. ಅಲ್ಲಿ ಹೋಗಿ ಕುಂತ. ಆ ಬಳಿಕ ಒಂದು ಬಹಳ ದೊಡ್ಡ ಘಟನೆ ನಡೀತು. ಏನು ಘಟನೆ ಅಂದ್ರ, ಪೇಶ್ವೆ ಏನಿದ್ದ, ಆ ಪೇಶ್ವೆ ರಘುನಾಥ ರಾಯ್ ಅಂತಿದ್ದ. ಆ ಪೇಶ್ವೆ ಅವನ ಮೇಲೆ ಒಂದು ಆರೋಪ ಬಂತು. ಏನು ಆರೋಪ?
ಇವ ತನ್ನ ಹಿಂದಿನ ಪೇಶ್ವೆಯನ್ನ ಕೊಲೆ ಮಾಡಿ ಈ ಸ್ಥಾನದಲ್ಲಿ ಬಂದು ಕುಂತಾನಂತ ಕೊಲೆ ಆರೋಪ ಬಂತು ಪೇಶ್ವೆ ಮೇಲೆ. ಸಾಮಾನ್ಯ ಆರೋಪ ಏನಿದು? ಅವಾಗ ಎಲ್ಲಿ ಬಂತದು? ಈ ಪ್ರಭುನೇ ರಾಮಶಾಸ್ತ್ರಿಯ ಕೋರ್ಟಿಗೆ ಬಂತು. ಬಂದಾಗ ಸಾಮಾನ್ಯವಾಗಿ ನ್ಯಾಯಾಧೀಶರು ಬಹಳಷ್ಟು ಜನ ಲಂಚಕ್ಕೆ ಮನಸೋಲ್ತಾರೆ. ಸತ್ಯ ಅನ್ನುವಂಥ ತಕ್ಕಡಿಯನ್ನು ಅವ್ರ ಕೈಯಾಗ ಕೊಟ್ಟಿರ್ತಾರೆ. ನ್ಯಾಯಾಧೀಶ ಅಂದ್ರೆ ಏನು? ಹುಚ್ಚರಿಗೆ ಏನಾದರೂ ನ್ಯಾಯ ಮಾಡ್ಲಿಕ್ಕೆ ಬರ್ತೈತೇನು? ಆಶುಬರುಕರಿಗೆ ನ್ಯಾಯ ಮಾಡ್ಲಿಕ್ಕೆ ಬರ್ತೈತೇನು? ಯಾವುದಕ್ಕಾದರೂ ಸೋಲುವಂಥ ಮನುಷ್ಯನಿಗೆ ನ್ಯಾಯ ಮಾಡ್ಲಿಕ್ಕೆ ಬರ್ತೈತೇನು? ಯಾವನು ಯಾವುದಕ್ಕೂ ಸೋತಿಲ್ಲವೋ ಅಂತಹ ವ್ಯಕ್ತಿಗೆ ಆ ತಕ್ಕಡಿಯನ್ನು ಕೊಟ್ಟಿರ್ತಾರ. ಸತ್ಯದ ತಕ್ಕಡಿ ಅದು, ಎಕ್ಕಡಿ ಅದು ಹೊಳ್ಳಬಾರದು. ಅವಾಗ ಪ್ರಭುನೇ ರಾಮಶಾಸ್ತ್ರಿಗಳು ಎಲ್ಲ ಸಾಕ್ಷಿ ಪುರಾವೆಗಳನ್ನು ನೋಡಿದರು, ಅಭ್ಯಾಸ ಮಾಡಿದರು, ಎಲ್ಲ ಕೇಳಿದರು. ಕೇಳಿ ತೀರ್ಪು ಇಂಥದ್ದು ಕೊಟ್ರಲ್ಲ, ಇದು ಐತಿಹಾಸಿಕ ದಾಖಲೆಯ ತೀರ್ಪು. ಏನು ತೀರ್ಪು ಕೊಟ್ಟರು? ಪ್ರಸ್ತುತವಾಗಿ ರಾಜಗದ್ದುಗೆ ಮೇಲೆ ಕುಳಿತಂತಹ ಈ ಪೇಶ್ವೆ ಏನದಾನಲ್ಲ, ಇವನು ತನ್ನ ಹಿಂದಿರುವಂಥ ಪೇಶ್ವೆಯನ್ನ ಕೊಲೆ ಮಾಡಿದ್ದು 100% ಸತ್ಯ ಅಂತ ತೀರ್ಪು ಕೊಟ್ಟ. ಇದೇನು ಸುಳ್ಳಲ್ಲ, ಪ್ರತ್ಯಕ್ಷವಾಗಿ ಕೊಲೆ ಮಾಡಾನ ಅಂತ ಸಾಕ್ಷಿ ಆಧಾರಗಳು ಹೇಳ್ತಾವ. ಅದಕ್ಕೆ ಇವನನ್ನ ಜೈಲಿಗೆ ಹಾಕಬೇಕು ಅಂತ ತೀರ್ಪು ಬರದ. ಇದೇನ್ರಿ ಸಾಧ್ಯಕತ್ತೇನು? ಚರಿತ್ರೆ ಇರಲಾರದ ಮನುಷ್ಯನಿಂದ ಇದು ಸಾಧ್ಯ ಇಲ್ಲ. ನೀತಿ ಇರಲಾರದಂಥ ಮನುಷ್ಯನಿಂದ ಈ ರೀತಿಯಾದ ತೀರ್ಪುಗಳನ್ನು ಕೊಡ್ಲಿಕ್ಕಾಗುವುದಿಲ್ಲ. ಯಾರ ವಿರುದ್ಧ ತೀರ್ಪು ಕೊಡ್ಲಾತ್ಯಾನ? ರಾಜನ ವಿರುದ್ಧ ತೀರ್ಪು. ರಾಜ ಅಂದ್ರೆ ಸಾಮಾನ್ಯ ಏನೋ? ಗ್ರಾಮ ಪಂಚಾಯತಿ ಮೆಂಬರ್ ಏನೋ ರಾಜ ಅಂದ್ರೆ? ಇಡೀ ರಾಜ್ಯವೇ ಅವನ ಮುಷ್ಟಿಯಲ್ಲಿರ್ತದ. ಅಂಥವನ ವಿರುದ್ಧವಾಗಿ ಏನು ಸತ್ತಿತ್ತು ಆ ತೀರ್ಪನ್ನು ಕೊಟ್ಟ. ಅವರ ಹೆಸರೇನು? ಪ್ರಭುನೇ ರಾಮಶಾಸ್ತ್ರಿ ಅಂತ. ನೆನಪಿಟ್ಟುಕೋಬೇಕಿದೆ, ಇತಿಹಾಸದಲ್ಲಿ ನಡೆದ ಘಟನೆ ಇದು. ಎದರಿಂದ ಬಂತು ಅವನಿಗೆ ಸಾಮರ್ಥ್ಯ? ನೀತಿಯಿಂದ ಬಂತು, ಚಾರಿತ್ರ್ಯದಿಂದ ಬಂತು. ಅವ ಏನಾದರೂ ಕೈ ಹೆಂಗ ಮಾಡಿದ್ರ 1000 ತಲೆಮಾರ ಕುಂತು ತಿನ್ನುವಷ್ಟು ಆಸ್ತಿ ಕೊಡ್ತಿದ್ದ ಪೇಶ್ವೆ. 100 ಅಲ್ಲ 200 ಅಲ್ಲ, ಅಷ್ಟ ಆಸ್ತಿ ಕೊಡ್ತಿದ್ದ. ಆದ್ರೆ ಆಸೆಗೆ ದಾಸನಾಗಲಿಲ್ಲ ರಾಮಶಾಸ್ತ್ರಿ. ಇಂತಹ ನೀತಿವಂತರೇ ಆತ್ಮಜ್ಞಾನವನ್ನು ಪಡೆಯಲಿಕ್ಕೆ ಸಮರ್ಥರು. ಈಗ ಏನಾಗಿದೆ? ಕಲಿಯುಗದ ಪ್ರಭಾವ ಎಲ್ಲಕ್ಕೂ ಮಹತ್ವ ಐತಿ, ಶೀಲಕ್ಕನೇ ಮಹತ್ವ ಇಲ್ಲ. ಶೀಲವಂತನಿಗೆ ಮಹತ್ವ ಕಡಿಮೆ ಹಾಕೋತ ಹೊರಟದ. ಕುಡಿಲಾರ್ದವನೇ ಈಗ ಅಪರಾಧಿ ಆಗ್ಯಾನ ಸಮಾಜದೊಳಗೆ. ಏನ್ರಿ ನೀವು ಕುಡಿಯಂಗಿಲ್ಲ ಏನ್ರಿ? ಹಂಗಾದ್ರೆ ನಿಮ್ಮನ್ನು ಕುಡುಕರಿಗೆ ಹಂಗೇನೆ ಅಂತ ಹೊರಗೆ ಹಾಕ್ತೀವಿ. ಊರಾಗ ಇರೋರು ಯಾರು? ಕುಡುಕರ ಹೆಚ್ಚ. ಮೊದಲಿನ ಕಾಲಕ್ಕೆ ಪದ್ಧತಿ ಹೆಂಗಿತ್ತು? 100-150 ವರ್ಷದ ಹಿಂದೆ ಹೆಂಗಿತ್ತು ಪದ್ಧತಿ? ಯಾವ ಕುಡಿದು ಬರ್ತಾನಲ್ಲ ಅವನು ಊರು ಹೊರಗಿಡ್ತಿದ್ರು, ಊರೆಲ್ಲ ಚಲೋ ಇರ್ತಿದ್ರು. ಯಾವ ಮಾಂಸ ತಿಂದು ಬರ್ತಾನಲ್ಲ ಅವನು ಊರು ಹೊರಗಿಡ್ತಿದ್ರು, ಇವರೆಲ್ಲ ಒಂದಾಗಿರ್ತಿದ್ರು. ಈಗೇನಾಗ್ಯದ? ಯಾವ ಕುಡಿಯಂಗಿಲ್ಲ ಅವನ ಊರು ಹೊರಗಿರ್ಬೇಕಾಗ್ಯದ, ಊರೆಲ್ಲ ಕುಡುಕರ ಊರ. ಯಾವ ಮಾಂಸ ತಿನ್ನಂಗಿಲ್ಲಲ್ಲ ಅವನ ಊರು ಹೊರಗ, ತಿನ್ನವರೆಲ್ಲ ಊರು ಒಳಗ. ಕಲಿಯುಗದ ಪ್ರಭಾವ. ಆದ್ರೆ ನಾವು ಈ ರೀತಿಯಾಗಿ ಚಟಗಳನ್ನು ಮಾಡಬಾರದು. ಶೀಲವನ್ನು ರಕ್ಷಣೆ ಮಾಡಿಕೊಂಡು ಹೋಗುವುದೇ ಈಗ ಸದ್ಯ ಕಲಿಯುಗದಲ್ಲಿ ಅತಿ ದೊಡ್ಡ ಪರೀಕ್ಷೆ ಇದು. ಇದರಷ್ಟು ದೊಡ್ಡ ಪರೀಕ್ಷೆ ಇನ್ಯಾವುದೂ ಇಲ್ಲ. ಹೋಗೋಗ್ತಾನೆ ಹೋಟೆಲ್ಗಳು ಹತ್ತಾವು. ಹೋಟೆಲ್ದಾಗ ತಿಂದ್ರೆ ಏನು ಶೀಲ ಕೆಡ್ತೈತೇನ್ರಿ ಅಂತ ಕೇಳಿದ್ರೆ ಕೆಡ್ತದ. ನೀತಿವಂತನಾದಂಥ ಮನುಷ್ಯ ಮನೆ ಊಟವನ್ನು ಬಿಟ್ಟು ಹೊರಗಿನ ಊಟ ಉಣ್ಲಾಕ್ ಹೋಗಬಾರ್ದು. ಹೋಟೆಲ್ ಊಟ, ಆ ಊಟ, ಈ ಊಟ. ಆಹಾರದಲ್ಲಿ ಸ್ವಭಾವ ಅಡಗಿರುತ್ತದೆ. ಆಹಾರ ಶುದ್ಧವು ಸತ್ವ ಶುದ್ಧಿ.
ಅವ ಅಡುಗೆ ಮಾಡೋ ಹೆಂಗೆ ಬೇಕೋತ್ ಅಡುಗೆ ಮಾಡಿರ್ತಾನೋ ಏನೋ ನಿಮಗೇನು ಗೊತ್ತದ. ಏನು ಪ್ರೀತಿದಿಂದ ಹೋಟೆಲ್ದವ್ರು ಅಡುಗೆ ಮಾಡ್ತಾರೆ ಏನು? ಅವ ಮಾಲಕ್ ಟೆನ್ಷನ್ದಾಗ ಇರ್ತಾನ. ಅವ ಇಂಥದ್ರೊಳಗೆ ನೀವು ಹೋಗಿ ಹೋಟೆಲ್ದಾಗ ರಾಜಾರೋಷವಾಗಿ ಮನ್ಯಾಗ ಅವ್ರು ಅಡುಗೆ ಮಾಡಿದ್ರೂ ಜಗಳ ತೆಗೆದ ಏನು ದಿನ ಅಡುಗೆ ರುಚಿ ಇಲ್ಲ ಏನಿಲ್ಲ, ತೌಡ ತಿನ್ನಂಗೆ ಆಗಲ್ಲ ಹತ್ತೈತಿ, ತೌಡತ್ತು ಬೇಯ್ತಾನೆ. ಹಂಗಾದ್ರೆ ನೀ ತೌಡ ತಿನ್ಕೋತ ಹೋಗುವತ್ತ ಅವ್ರು ಮನ್ಯಾಗ ಅಡುಗೆ ಮಾಡೋದು ಬಂದ್ ಮಾಡಿಬಿಡ್ತಾರೆ. ಹೋಟೆಲ್ ಊಟ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಅಲ್ಲಿದು. ಬ್ರಿಟಿಷರು ತಂದಂಥ ಇದೊಂದು ಕೆಟ್ಟ ಚಟ. ಇದು ಕಲಿಸಿದ್ರು ಭಾರತೀಯರಿಗೆ. ಚಾ ಕುಡಿದು ಅವರ ಕಲಿಸಿದ್ರು, ಹೋಟೆಲ್ದಾಗ ತಿನ್ನೋದು ಅವರ ಕಲಿಸಿದ್ರು, ಕುಡಿಯುವುದನ್ನು ಅವರ ಕಲಿಸಿದ್ರು. ಅವರಿಗೆ ಎಲ್ಲ ಇಂಗ್ಲೆಂಡ್ದಿಂದ ಬಂದ್ರು. ಅವರು ಬಂದ ಕೂಡಲೇ ಇಲ್ಲಿ ಅವರಿಗೆ ಉಣ್ಲಾಕ ತಿನ್ಲಾಕ ಏನಿರಲಿಲ್ಲ. ಅದಕ್ಕೇನು ಮಾಡಿದ್ರು, ಅವರು ಹೋಟೆಲನ್ನು ತೆರೆದ್ರು. ಇದರಲ್ಲಿ ತಿನ್ನಲಾಕ ಅವಕಾಶ ನಡೀತೈತಿ. ಯಾವ ತಿಂತಾನೋ, ಯಾವ ಕುಡಿತಾನೋ, ಏನು ಮಾಡ್ತಾನೋ, 1000 ಮಂದಿ ಒಂದ ಕಪ್ನ್ಯಾಗ ಚಾ ಕೊಡದ್ರಪ್ಪ. ಇದೇನು ಸ್ವಚ್ಛತಾ ಏನು? 1000 ಮಂದಿ ಅದೇ ಒಮ್ಮೇನು ಅವ್ರ ಅಜ್ಜ ಹಾಕಿರ್ತಾನಲ್ಲ ಎಣ್ಣೆ, ಅದೇ ಎಣ್ಣೆ ಒಳಗೆ ಬಜಿ ಕರ್ಕೋತ ಹೋಗಿರ್ತಾರೆ. ಅವರು ಎಣ್ಣೆ ತೆಗಿಯಂಗಿಲ್ಲ. ಅವರು ಹೋಟೆಲ್ದವ್ರು ಅವ್ರಾಗ ಕೆಡಿಸ್ತಾರ್ರಿ, ಒಂದು ಚೂರು ಕೆಡಿಸಂಗಿಲ್ಲ. ಸರಿಯಾದ ಬುದ್ಧಿವಂತನಾದ್ರ, ಧರ್ಮವಂತನಾದ್ರ ಮೊಟ್ಟ ಮೊದಲ ಹೋಟೆಲ್ದಾಗ ಉಣ್ಣೋದು ಬಿಡಬೇಕು. ಎಷ್ಟರ ಮಟ್ಟಿಗೆ ನಾಟ್ತೈತೆ ಅಂತ ಗೊತ್ತಿಲ್ಲ ನಮಗೆ. ಹಂಗೆ ಹೇಳ್ತಾರಲ್ಲ ಸ್ವಾಮಿಗಳು, ಒಟ್ಟು ಮಠದಾಗ ಉಣ್ತಾರ. ನಮ್ಮ ಗಾಡಿ ಹೊಡ್ಯಂಗೆ ಹೊಡೇನು. ಈಗ 1 ತಾಸು ಕಳೆದೇವಂದ್ರೆ ಮುಗಿದು ಹೋತಲ್ಲ. 1 ತಾಸು ಆದ ಬಳಿಕ ಮತ್ತೆ ಹೋಗು ಮುಂದೆ ನೋಡಿದ್ರೆ ಎಲ್ಲ ಟೆಪಿಗೆಗಳು ಪಟಕಗಳೆಲ್ಲ ಎಲ್ಲಿಪ್ಪ ಅಂದ್ರೆ ಹೋಟೆಲ್ದೊಳಗೆ. ಮಹತ್ವದ ಇವರು ಎಲ್ಲ ಘೋಷಣೆಗಳು, ನಿರ್ಣಯಗಳು, ಕ್ಯಾಬಿನೆಟ್ ಮೀಟಿಂಗ್ ಎಲ್ಲ ಎಲ್ಲಿ? ಹೋಟೆಲ್ದಾಗ. ಹೋಟೆಲ್ದವನು ಒಬ್ಬನ ಸರಿಯಾಗಿ ಬಡದು ಕೇಳಿದ್ರೆ ಇಡೀ ರಾಜ ರಹಸ್ಯ ಎಲ್ಲ ಹೇಳಿಬಿಡ್ತಾನ ಹೋಟೆಲ್ದವ. ಎಲ್ಲ ಗೊತ್ತೇ ಇರ್ತೈತಿ. ಒಂದು ಕಟಿಂಗ್ ಮಾಡುವ ಅಂಗಡಿ, 2ನೇದು ಹೋಟೆಲ್. ಇವು 2 ಹಿಡಿದ್ರೆ ಸಾಕು, ಬೇಕಾದಂಥ ರಾ ಏಜೆಂಟ್ಗೂ ಬೇಕಾದ ಮೆಸೇಜ್ ಸಿಕ್ಕಿಬಿಡ್ತಾವಲ್ಲಿ. ಅದಕ್ಕೆ ಮತ್ತೀಗ ತಾಯಂದಿರು ಇವರು ಹೋಟೆಲ್ಗೆ ಯಾಕೆ ಹೋಗ್ತಾರಂದ್ರೆ, ನೀವು ಮನ್ಯಾಗ ಸರಿಯಾಗಿ ಅಡುಗೆ ಮಾಡ್ಲಾರ್ದಕ್ಕೆ ಇವ್ರು ಹೋಟೆಲ್ಗೆ ಹೋಗ್ತಾರೆ. ನಿಮ್ಮಲ್ಲೇ ಐತದ ದೋಷ. ಈಗ ಭಾಳ ಮಂದಿ ಹೆಣ್ಮಕ್ಳಿಗೆ ಅಡುಗೆನ ಬರಂಗಿಲ್ಲ. ಹೊಸ್ದಾಗಿ ಏನು ಬಂದಿರ್ತಾರೆ ಅವರಿಗೆ A to Z ಅಡಿಗೆ ಏನೇನು ಬರ್ತೈತಿ? A to Z. ಎ ಅಂದ್ರೆ ಏನಪ್ಪ? ಎ ಅಂದ್ರೆ ಅನ್ನ, ಜಡ್ ಅಂದ್ರೆ ಜುಣುಕ. ಅನ್ನ ಜುಣುಕ, ಅನ್ನ ಜುಣುಕ. ಉಂಡು ಉಂಡು ಸಾಕಾತ್, ಕಾಲ ನಿತ್ತಲ್ಲಿ ನಿಂದ್ರವಲ್ಲು ನಡಗಲಾತು. ಮತ್ತೇನು ಮಾಡ್ತಾನೋ ಪಾಪ ಇವಾಗರೆ ಅಡಿಗೆ ಮಾಡ್ಕೊಳಕ್ಕೆ ಬರಂಗಿಲ್ಲ. ಅವ್ರು ಪಂಚಮಿಗೆ ಹೋದ್ರೆ ಒಮ್ಮೆ ಏನು ಚಾ ಇಟ್ಟಿರ್ತಾನೆ, ಅದನ್ನ ಕಾಸೋದು ಅದನ್ನ ಕುಡಿಯೋದು, ಅದನ್ನ ಕಾಸೋದು ಅದನ್ನ ಕುಡಿಯೋದು. ಹಿಟ್ಟ ಅಂಬಲಿ ಮಾಡ್ಲಕ್ಕೂ ಬರುವಲ್ಲ. ಅಂಬಲಿ ಹೆಂಗೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಮೊದಲು ಉಪ್ಪು ಹಾಕ್ತಾರೋ, ನಂತರ ಉಪ್ಪು ಹಾಕ್ತಾರೋ, ಜೀರಿಗೆ ಹಾಕ್ತಾರೋ ಇಲ್ಲೋ, ಖಾರ ಹಾಕ್ತಾರೋ ಇಲ್ಲೋ ಅಂಬಲ್ಯಾಗ, ಏನು ಗೊತ್ತೇ ಇಲ್ಲ ಅವಾಗ. ಅದಕ್ಕೆ ನೀವು ಮನ್ಯಾಗ ಚಲೋ ಚಲೋ ಅಡಿಗೆ ಮಾಡಿದ್ರಿ ಅಂದ್ರೆ ಅವಾಗ ಇದು ಮಂದಿ ಏನೈತಲ್ಲ, ಇದು ಹೋಟೆಲ್ಗೆ ಹೋಗೋದು ನಿಲ್ಲಿಸ್ತೈತಿ. ಮತ್ತು ಹೋಟೆಲ್ ಇರಬಾರ್ದ ತಿಂಗು ಏನಲ್ಲ. ಯಾರು ಪಾಪ ಯಾರು ಮನ್ಯಾಗ ಯಾರಿಗೆ ಇಲ್ಲಲ್ಲ ಅವ್ರು ಹೋಟೆಲ್ ಹೋಗಲಿ, ಅವ್ರ ಸಲುವಾಗಿ ಹೋಟೆಲ್ ಇರಬೇಕು. ಪರೂರಿನಿಂದ ಬಂದಿರ್ತಾರ, ಅವ್ರಿಗೆ ಏನೂ ಇರಂಗಿಲ್ಲ, ಅವ್ರ ಸಲುವಾಗಿ ಇರಲಿ. ನಿಮ್ಮ ಮನ್ಯಾಗ 4 ಎಮ್ಮೆಗಳದಾವ, ಆ ಹಾಲು ಕುಡಿದು ಬಿಟ್ಟು ತುಪ್ಪ ತಿನ್ನೋದು ಬಿಟ್ಟು ಹೋಗಿ ಕೆಟ್ಟ ಕಮರ ತಿಂದ ರಾತ್ರಿ ಎದೆ ಎದೆ ಬಡ್ಕೊಂಡು ಹಾರ್ಟ್ ಅಟ್ಯಾಕ್ ಆಗಿ ನಿಂಗಪ್ಪೆಲ್ಲಿ ಹೋದ, ಹಾರ್ಟ್ ಫೇಲ್ ಆಗಿ ಹೋದ. ಎದಕ್ಕೆ ಹಾರ್ಟ್ ಫೇಲ್ ಆಯ್ತು? ಎಮ್ಮೆ ಹಾಲು ಕುಡ್ದಿದ್ರಿಂದ ಹಾರ್ಟ್ ಫೇಲ್ ಆಗಂಗಿಲ್ಲ, ತುಪ್ಪ ತಿನ್ನೋದ್ರಿಂದ ಹಾರ್ಟ್ ಫೇಲ್ ಆಗಂಗಿಲ್ಲ. ಹೋಟೆಲ್ದಾಗ ಏನವು ಕರೆದದ್ದು ತಿಂದಲ್ಲ, ಬಾ ನೀನು ರಾತ್ರಿ ಮನೆಗೆ ಬಾತ್ ಹೇಳ್ತದವು. ಯಾವುದು ಬಜಿ ಒಳಗೆ ಹೋಗಿತ್ಲ ಅದು ಹೇಳ್ತ, ಬಾ ಏನು ಮನೆಗೆ ನೋಡ್ತನಂತ ಹೇಳ್ತದ.
ಇಲ್ಲಿ ತಕ್ಕ ನಿನ್ನ ಆಟ ಏನು ನನ್ನ ಆಟ, ಏನು ಮಾಡೋದ್ರಿ ಹೇಳ್ತಿರ್ತಾರ ಅವ್ರು. ಮರುದಿವ್ಸ ಮುಂಜಾನೆ ಹಾರ ಹಾಕ್ಲಕ್ಕೆ ಹೋಗಿರ್ತೀವಲ್ಲ ಅವಾಗ ಹೇಳ್ತಾರ ಅವರು, ಏನು ಮಾಡೋದ್ರಿ ರಾತ್ರಿ ಮುತ್ಯ ನೀರು ಕೇಳಿದ, ಕೊಟ್ಟಿವು ಒಂದು ಗುಟಕ್ ಸಹಿತ ಒಳಗೆ ಹೋಗಲಿಲ್ಲ, ನೀರು ಹೊರಗೆ ಅವನು ಮ್ಯಾಲ ನಮ್ಮನ್ನೆಲ್ಲ ಕೈ ಬಿಟ್ಟು ಹೋದ. ಎದರ ಪ್ರಭಾವ ಇದು? ಹೋಟೆಲ್ ಪ್ರಭಾವ. ಮತ್ತು ಹೋಟೆಲ್ ಇಟ್ಟವ್ರು ಚಿಂತೆ ಮಾಡಬೇಡ್ರಿ, ನಮ್ಮದಂಗೆ ಹೋಟೆಲ್ ಬಿಸ್ನೆಸ್ ನಡೆದೈತೆ. ಈ ದೇಶ ಹಿಂಗ ಮಂದಿ ಮಳ್ಳ ಮಂದಿನ ಐತೆ, ನಿಮ್ದು ಎಲ್ಲಿ ತಕ್ಕ ಗಾಡಿ ನಡಿತೈತೆ ನಡೀಲಿ. ಅದಕ್ಕೆ ನೀತಿವಂತರಾಗಬೇಕು, ಚಾರಿತ್ರ್ಯವಂತರಾಗಬೇಕು. ಗಂಡನುಳ್ಳ ಅಮ್ಮನ ಗೌರಿ ದೇವಿ ಎಂದು ಕಂಡಡೆ ಸಾಕ್ಷಾತ್ ಪರಶಿವ ಒಲಿಯುವ ಅಂತ ಹೇಳಿದರು. ಯಾರು ಲಗ್ನ ಆಗೈತಲ್ಲ ಅಥವಾ ಯಾರು ಕುಮಾರಿಯರದಾರ ಅಂತಹ ಬಾಲಕಿಯರನ್ನ ಹೆಣ್ಮಕ್ಕಳನ್ನ ಸಾಕ್ಷಾತ್ ಗೌರಿ ದೇವಿ ಅಂತ ನೋಡ್ರಿ ಅಂತ ರಾಮನಾಥರು ಜೇಡರ ದಾಸಿಮಾರ್ಯರು ಈ ಮಾತನ್ನು ಹೇಳಿದರು. ಅಷ್ಟು ಪರಿಶುದ್ಧ ನಮ್ಮ ದೃಷ್ಟಿ ಇರಬೇಕು. ಆ ಬಳಿಕ ಆ ಹೆಣ್ಮಕ್ಕಳೆಲ್ಲ ಇವರನ್ನು ಹೆಂಗೆ ನೋಡಬೇಕು ಅಂದ್ರೆ ಶ್ರೀರಾಮಚಂದ್ರನಂತೆ ಇವರೆಲ್ಲ ಅಂತ ಆ ರೀತಿಯಾಗಿ ನೋಡಬೇಕು. ಆವಾಗ ಮಾತ್ರ ಏನಾಗ್ತದ, ಭಾರತ ದೇಶ ಮತ್ತೆ ಬೆಳಗುತ್ತದೆ, ಮತ್ತೆ ನಾವೆಲ್ಲ ಆತ್ಮಜ್ಞಾನಿಗಳಾಗ್ತೀವಿ. ಆ ರೀತಿಯಾಗಿ ಚರಿತ್ರೆಯಿಂದ ಇದೆಲ್ಲವೂ ಸಾಧ್ಯದ, ಶೀಲದಿಂದ ಇದೆಲ್ಲವೂ ಸಾಧ್ಯದ. ಇದೇನು ಕೇಳಿ ಮರೆಯುವ ವಿಷಯನೂ ಅಲ್ಲಿದು. ಕೇಳಿ ಮರ್ತೀವಂದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಏನು ನೆನಪಿಡಬೇಕು? ಇದನ್ನೇ ನೆನಪಿಡಬೇಕು. ಏನು ಮರಿಬೇಕು? ಮನ್ಯಾನ ಜಗಳ, ಕೋರ್ಟ್ನ್ಯಾನ ಕೇಸ ಮರಿಬೇಕು. ಇಂಥವು ನೆನಪಿಡಬೇಕು. ಆವಾಗ ಏನಾಗ್ತದಂದ್ರೆ ಮನುಷ್ಯನ ಜೀವನ ಸಾರ್ಥಕವಾಗ್ತದ. ನಿಜಕ್ಕೂ ನಾವು ಕೂಡ ಮಹಾನ್ ಶಿವಯೋಗಿಗಳಂತೆ ನಾವು ಶಿವಯೋಗಿಗಳಾಗ್ತೀವಿ. ನಮ್ಮಲ್ಲಿರುವಂಥ ಆತ್ಮತತ್ವದ ತಿಳುವಳಿಕೆ ನಮಗಾಗ್ತದ. ಅಂತಹ ತಿಳುವಳಿಕೆಯನ್ನು ಮಹಾತ್ಮರೆಲ್ಲ ನಮಗೆ ಕರುಣಿಸಲಿ ಅಂಥೇಳಿ ಪ್ರಾರ್ಥಿಸಿ ಇವತ್ತಿನ ಸತ್ಸಂಗಕ್ಕೆ ಮಂಗಲ.